ಎಲ್ಲರಿಗೂ ನಮಸ್ಕಾರ. ಈ ದಿನದ ಒಂದು ವಿಶೇಷ ಚರ್ಚೆ ವೈಜ್ಞಾನಿಕ ಮನೋಧರ್ಮ ಎಂದರೇನು, ಇದು ಬದುಕಿಗೆ ಎಷ್ಟು ಅತ್ಯವಶ್ಯಕ ಮತ್ತು ನಮ್ಮ ವಾಸ್ತವ ಜೀವನ ಹೇಗೆ ಸಾಗಿದೆ ಅನ್ನೋದರ ಕುರಿತು ಒಂದು ಸಂಕ್ಷಿಪ್ತ ನೋಟ. ಮೊದಲಿಗೆ ವೈಜ್ಞಾನಿಕ ಮನೋಧರ್ಮ ಎಂದರೇನು ಅನ್ನೋ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಕಂಡುಕೋಬೇಕು. ಬಹಳಷ್ಟು ಜನ ವಿಜ್ಞಾನ ಅಂದ ತಕ್ಷಣ ಕೆಮಿಸ್ಟ್ರಿ, ಬಯಾಲಜಿ ಇತ್ಯಾದಿ ತಂತ್ರಜ್ಞಾನ, ಈ ಥರದ ಅಪ್ಲೈಡ್ ಸೈನ್ಸ್ ಮತ್ತು ತಂತ್ರಜ್ಞಾನಕ್ಕೆ ಆ ಪದವನ್ನು ತಕ್ಷಣ ಕಟ್ಟಿಹಾಕಿ ಆ ದೃಷ್ಟಿಯಿಂದ ವೈಜ್ಞಾನಿಕ ಮನೋಧರ್ಮ ಕುರಿತು ಏನಾದರೂ ಯೋಚನೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ. ಆದರೆ ಇದು 100ಕ್ಕೆ 100ರಷ್ಟು ತಪ್ಪು. ವೈಜ್ಞಾನಿಕ ಮನೋಧರ್ಮ ಅನ್ನುವಂಥದ್ದು ಒಂದು ಭೌತವಾದಿ ಚಿಂತನೆ. ಅದು ಜೀವನದ ಎಲ್ಲ ವಿದ್ಯಮಾನಗಳನ್ನು, ಸಂಗತಿಗಳನ್ನು ಕಾರ್ಯಕಾರಣಗಳ ಸಂಬಂಧದಲ್ಲಿಟ್ಟು ಚರ್ಚೆ ಮಾಡಲಿಕ್ಕೆ ಬಯಸ್ತದೆ. ಆಮೇಲೆ ಎಲ್ಲದನ್ನೂ ಕೂಡ ಒಂದು ಭೌತಿಕ ಸಂಬಂಧದಲ್ಲಿ ಅದು ಕಂಡರಿಯಲಿಕ್ಕೆ ಪ್ರಯತ್ನಿಸ್ತದೆ. ವೈಜ್ಞಾನಿಕ ಮನೋಧರ್ಮದ ಪ್ರಕಾರ ನಮ್ಮ ಗ್ರಹಿಕೆಗೆ ನಿಲುಕಲಾರದದ್ದು ಯಾವುದೂ ಇಲ್ಲ. ಎಲ್ಲದೂ ಕೂಡ ಎವ್ರಿಥಿಂಗ್ ಈಸ್ ಕಾಗ್ನೈಸಬಲ್. ಗ್ರಹಿಕೆಗೆ ಪ್ರತಿಯೊಂದು ಕೂಡ ಸಾಧ್ಯ. ಆಮೇಲೆ ಪ್ರತಿಯೊಂದನ್ನು ಕೂಡ ನಾವು ವಸ್ತುನಿಷ್ಠವಾಗಿ ವಿಶ್ಲೇಷಿಸಬಹುದು. ಆಮೇಲೆ ಒಂದು ರ್ಯಾಷನಲ್ ಆಗಿ ನಾವು ಥಿಂಕ್ ಅದೇ ಕಾರ್ಯಕಾರಣಗಳ ಸಂಬಂಧ ಅಂತ ಏನು ಹೇಳ್ತೀವಲ್ಲ, ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಅಂದರೆ ಎವ್ರಿಥಿಂಗ್ ಮಸ್ಟ್ ಬಿ ಅಂಡರ್ಸ್ಟುಡ್ ಇನ್ ರಿಲೇಷನ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್. ಕಾರ್ಯಕಾರಣ ಸಂಬಂಧ, ಕಾರ್ಯಕಾರಣ ಸಂಬಂಧದಲ್ಲಿಟ್ಟು ಪ್ರತಿಯೊಂದು ವಿದ್ಯಮಾನವನ್ನು ಅರಿಯುವಂಥ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದ್ದೇ ಆದ ಭೌತಿಕ ಕಾರಣಗಳಿರುತ್ತವೆ ಅಂತ ತಿಳಿದಿರುವಂಥ ಒಂದು ವೈಚಾರಿಕ ಇದು ಏನಿದೆಯಲ್ಲ, ಅದನ್ನೇ ನಾವು ವೈಜ್ಞಾನಿಕ ಮನೋಧರ್ಮ ಅಂತ ಕರೆಯೋದು. ಅದನ್ನು ಇಂಗ್ಲೀಷ್ನಲ್ಲಿ ನಾವು ಸೈಂಟಿಫಿಕ್ ಆ್ಯಟಿಟ್ಯೂಡ್ ಅಂತ ಅಥವಾ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಕರೀತಾರೆ. ಕೆಲವರು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಕರೀತಾರೆ. ಆದರೆ ಇವತ್ತೇನಾಗಿದೆ ಅಂದರೆ, ವಿಜ್ಞಾನ, ತಂತ್ರಜ್ಞಾನ, ಅಪ್ಲೈಡ್ ಸೈನ್ಸಸ್ಗಳು ಸಾಕಷ್ಟು ಬೆಳವಣಿಗೆಗಳನ್ನು ಸಾಧಿಸಿ ಈ ಜಗತ್ತಿನ ಸೇವೆಯನ್ನು ಅವು ಮಾಡ್ತಾಯಿವೆ. ಅದರಲ್ಲಿ ಪಾಸಿಟಿವ್, ನೆಗೆಟಿವ್ ಎಫೆಕ್ಟ್ ಎರಡೂ ಇವೆ. ಒಂದೇ ಪಾಸಿಟಿವ್ ಆಗಿದೆ ಎಲ್ಲದು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ನೆಗೆಟಿವ್ ಎಫೆಕ್ಟ್ ಕೂಡ ಇದೆ. ಹಾಗಿದ್ದರೂ ವಿಜ್ಞಾನ ತಂತ್ರಜ್ಞಾನದ ಕೊಡುಗೆ ಇವತ್ತು ಬದುಕಿಗೆ ಸಾಕಷ್ಟು ನೆರವಾಗಿದೆ ಅಂತ ನಾವು ಹೇಳಬಹುದು. ಆದರೆ ಜನರು ಶಿಕ್ಷಿತರಾದಂತೆ ವಿಜ್ಞಾನ ಇವತ್ತು ನಮ್ಮೆಲ್ಲರ ಬದುಕಿನ, ವಿಜ್ಞಾನ ತಂತ್ರಜ್ಞಾನ ಅನ್ನೋದು ನಮ್ಮೆಲ್ಲರ ಬದುಕಿನ ಭಾಗವಾಗಿದ್ದರೂ ಕೂಡ ನಾವು ಇನ್ನೂ ಹೆಚ್ಚು ಹೆಚ್ಚು ಅಭೌತಿಕ ಚಿಂತನೆಯ ದಾರಿಯನ್ನೇ ಹಿಡ್ಕೊಂಡು ಹೊರಟಿದ್ದೇವೆ. ನಮ್ಮ ಬದುಕನ್ನು ಕೂಡ ಹಾಗೇ ನೋಡ್ತಿದ್ದೀವಿ. ಇದೇನಿದು ಅಭೌತಿಕ ಚಿಂತನೆ ಅಂತ ನೀವು ಕರಿಬಹುದು. ಅದನ್ನು ನಾವು ಆದರ್ಶವಾದ ಅಂತ ಕರಿತೀವಿ. ಭೌತವಾದಕ್ಕೂ ಅಭೌತವಾದಕ್ಕೂ ಇರುವ ಒಂದು ದೊಡ್ಡ ವ್ಯತ್ಯಾಸ ಅಂದರೆ, ಭೌತವಾದ ವಸ್ತು ಮೊದಲು, ಚೇತನ ಆಮೇಲೆ. ವಸ್ತುವನ್ನು ಅವಲಂಬಿಸಿ ಚೇತನ ಇರುತ್ತದೆ. ವಸ್ತು ನಷ್ಟವಾಯಿತಂದರೆ ಚೇತನ ಅದು ಇರಲ್ಲ. ಚೇತನಕ್ಕೆ ವಸ್ತುವೇ ಆಧಾರ. ಈ ರೀತಿ ಅಂದರೆ ಚೇತನ, ವಸ್ತು ಎರಡು ಅಭಿನ್ನ, ಅವು ಪರಸ್ಪರ ಬೇರೆ ಬೇರೆ ಇರ್ತಕ್ಕಂಥವಲ್ಲ. ವೇರ್ ಈಸ್ ಮ್ಯಾಟರ್ ದೇರ್ ಈಸ್ ಪವರ್, ವೇರ್ ಈಸ್ ನೋ ಮ್ಯಾಟರ್ ದೇರ್ ಈಸ್ ನೋ ಪವರ್. ವೆನ್ ಮ್ಯಾಟರ್ ಡಿಸಪಿಯರ್ಸ್ ದೆನ್ ಪವರ್ ಆಲ್ಸೋ ಡಿಸಪಿಯರ್ಸ್. ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ಸೈಂಟಿಫಿಕ್ ಟೆಂಪರ್ಮೆಂಟ್. ವಸ್ತುವಿದ್ದಲ್ಲಿ ಶಕ್ತಿ ಇರುತ್ತದೆ, ಶಕ್ತಿ ವಸ್ತುವನ್ನು ಅವಲಂಬಿಸಿರುತ್ತದೆ. ವಸ್ತು ಮತ್ತು ಶಕ್ತಿ ಅಭಿನ್ನ. ವಸ್ತು ನಾಶವಾದರೆ ಶಕ್ತಿಯು ನಾಶವಾಗ್ತದೆ. ಅದೇ ರೀತಿ ದೇಹ ಮತ್ತು ಆತ್ಮ ಅಂತ, ಆತ್ಮ ಅನ್ನೋದನ್ನು ವೈಜ್ಞಾನಿಕವಾದ ಒಪ್ಪದೇ ಇಲ್ಲ. ಆದರೂ ಕೂಡ ನಾವು ಅದನ್ನು ಈ ರೀತಿ ಚಿಂತನೆ ಮಾಡೋದಾದರೆ, ಒಂದು ಸ್ಪಿರಿಟ್ ಅಂತಕ್ಕಂಥದ್ದು, ಒಂದು ಶಕ್ತಿ ಅನ್ನೋದು ದೇಹದಲ್ಲಿ ಒಳಗಡೆ ಇದೆ. ಅಥವಾ ಪ್ರತಿಯೊಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ನಾವೇನಂತೀವಿ, ಅದು ಆರ್ಗ್ಯಾನಿಕ್ ಮ್ಯಾಟರ್ ಅದರೊಳಗೆ ಇದೆ. ಅದನ್ನು ನಾವು ಈ ದೇಹಕ್ಕೆ ಸಂಬಂಧಿಸಿ ಮಾತಾಡೋದಾದರೆ,
ದೇಹ ಎಲ್ಲಿವರೆಗೆ ಅಸ್ತಿತ್ವದಲ್ಲಿರ್ತದೋ ಅಲ್ಲಿವರೆಗೆ ಆತ್ಮ ಅಸ್ತಿತ್ವದಲ್ಲಿರ್ತದೆ. ದೇಹವನ್ನು ಹೊರತಾಗಿರ್ತಕ್ಕಂಥ ಅಸ್ತಿತ್ವ ಆತ್ಮಕ್ಕೆ ಇಲ್ಲ. ದೇಹ ಹೊರಟು ಹೋದ ಮೇಲೆ ಆತ್ಮವು ಕೂಡ ಹೊರಟು ಹೋಗುತ್ತೆ, ಅದಕ್ಕೆ ಬೇರೆ ಅಸ್ತಿತ್ವ ಇಲ್ಲ ಅಂತ. ಇದು ವೈಜ್ಞಾನಿಕ ಚಿಂತನೆಯ ಒಂದು ವಿಧಾನ ಇದು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಆದರ್ಶವಾದ ಅಥವಾ ಅಸಾಧ್ಯಾದರ್ಶವಾದ ಅಂತಲೂ ಕರೀತಾರೆ ಅದಕ್ಕೆ. ಅದು ಏನು ಹೇಳ್ತದೆ ಅಂತ ಹೇಳಿದರೆ, ವಸ್ತುವಿಗೆ ಚೇತನವೇ ಮೊದಲು. ಚೇತನ ಫಸ್ಟ್ ಹುಟ್ಟುತ್ತದೆ, ಆಮೇಲೆ ವಸ್ತು ಹುಟ್ಟುತ್ತದೆ. ಚೇತನದಿಂದ ವಸ್ತು ಹುಟ್ಟುತ್ತದೆ. ಚೇತನ ಅಳಿದು ಹೋದ ಮೇಲೆ ವಸ್ತು ತಾನೇ ಹೋಗಿಬಿಡ್ತದೆ. ದೇಹ ಮತ್ತು ಆತ್ಮ ಪರಸ್ಪರ ಅವೆರಡು ಭಿನ್ನ. ಈ ಆತ್ಮ ಅಂತಕ್ಕಂಥದ್ದು ಶಾಶ್ವತ, ಅಂದರೆ ಶಕ್ತಿ ಶಾಶ್ವತ, ಚೇತನ ಶಾಶ್ವತ ಅಂತ. ಈ ಆತ್ಮ ದೇಹವನ್ನು ಒಂಥರ ಶರ್ಟ್ ಥರ ಬಳಕೆ ಮಾಡಿಕೊಳ್ತದೆ. ಅದು ಸಾಕಾದ ಮೇಲೆ ಈ ಶರ್ಟನ್ನು ತೊರೆದು ಇನ್ನೊಂದು ಶರ್ಟನ್ನು ಹೆಂಗೆ ನಾವು ಹಾಕ್ಕೊಳ್ತಿದ್ವಿ, ಆ ರೀತಿ ಅದು ಬೇರೊಂದು ದೇಹ ಧಾರಣೆಯನ್ನು ಮಾಡ್ತದೆ ಅಂತ. ಹಾಗಾಗಿ ಚೇತನ ಅನ್ನೋದು ಮೊದಲು, ವಸ್ತು ಆನಂತರ. ವಸ್ತು ಚೇತನವನ್ನು ಅವಲಂಬಿಸಿದೆ, ಚೇತನ ವಸ್ತುವನ್ನು ಅವಲಂಬಿಸಿಲ್ಲ. ವಸ್ತುವಿಗೂ ಚೇತನಕ್ಕೂ ಈ ಥರದ ಸಂಬಂಧ. ಚೇತನ ವಸ್ತುವನ್ನು ಯಾವಾಗ ಬೇಕಾದರೂ ಅದು ತನ್ನ ಸಂಕಲ್ಪಾನುಸಾರ ಇಚ್ಛಾನುಸಾರ ತೊರೆಯಬಹುದು, ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವವಿದೆ. ಆ ಚೇತನವು ಅದು ಮನುಷ್ಯನ ಇಂದ್ರಿಯಗಳಿಗೆ ಕಾಣುವಂಥದ್ದಲ್ಲ, ಅದು ಅಗೋಚರವಾದ್ದು, ಅದು ಇನ್ಕಾಗ್ನೈಸಿಬಲ್, ಆಮೇಲೆ ಪರ್ಮನೆಂಟು, ಫಾರ್ ಎವರ್ ಲಾಸ್ಟಿಂಗು. ಈ ರೀತಿಯನ್ನು ನಾವು ಚಿಂತನೆಯನ್ನು ಬೆಳೆಸ್ಕೊಂಡಿದ್ದೀವಲ್ಲ, ಇದೆಲ್ಲ ಅವೈಜ್ಞಾನಿಕ ಚಿಂತನೆ. ಈ ಅವೈಜ್ಞಾನಿಕ ಚಿಂತನೆಯ ದಾರಿಯಲ್ಲಿನೇ ನಾವಿವತ್ತು ದೇವರು, ಧರ್ಮ, ಇವತ್ತು ನಡವಳಿಕೆ ಇವೆಲ್ಲವನ್ನು ಕೂಡ ನಾವು ಬೆಳೆಸ್ಕೊಂಡಿದ್ದೇವೆ. ಯಾಕಂದರೆ ವೈಜ್ಞಾನಿಕ ಚಿಂತನೆ ಅಂತಕ್ಕಂಥದ್ದು ಯಾವುದೇ ಚೇತನವನ್ನು ಅಥವಾ ಆ ಚೇತನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ದೇವರುಗಳನ್ನು ಯಾವುದನ್ನು ಒಪ್ಪಲ್ಲ ಅದು. ಆದರೆ ಈ ಅವೈಜ್ಞಾನಿಕ ಚಿಂತನೆ ಅಥವಾ ಆದರ್ಶವಾದ, ಅಸಾಧ್ಯಾದರ್ಶವಾದ ಅಂತ ನಾವೇನು ಕರಿತೀವಲ್ಲ, ಅದು ದೇವರಲ್ಲಿ, ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇಟ್ಟಿದೆ. ಅದು ಈ ಜಗತ್ತಿಗೆ ಆ ಪರಮಾತ್ಮ ಅನ್ನೋನು ಕಾರಣನಾಗಿದ್ದಾನೆ. ಅವನು ಈ ಪ್ರಪಂಚ ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿದ್ದ. ಅವನಿಗೆ ಹುಟ್ಟು ಸಾವು ಇಲ್ಲ ಅಲ್ವಾ. ಅವನು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರತಕ್ಕಂಥವನು. ಅವನು ತನ್ನ ಲೀಲೆಗಾಗಿ, ತನ್ನ ಸಂಕಲ್ಪದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಇದೆಲ್ಲ ಒಂದು ಭೌತಿಕ ನಾಟಕವನ್ನು ಸೃಷ್ಟಿ ಮಾಡಿದ್ದಾನೆ. ಇದೆಲ್ಲ ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಇದೊಂದು ಮಾಯಾ ಪ್ರಪಂಚ ಅಂತ ಹೇಳಿ ಹಿಂಗೆ ಮಾಯವಾದಕ್ಕೆಲ್ಲ ಹೋಗ್ತದೆ ಅದು. ಅಂದರೆ ಜಗತ್ತಿನ ಬೇರೆ ಬೇರೆ ವೈಚಾರಿಕ ದಾರಿಗಳು, ಈ ಏನೀಗ ಸ್ಪಿರಿಚುವಲ್ ವೇನಲ್ಲಿ ಹೋಗ್ತಕ್ಕಂಥ ದಾರಿಗಳೇನಿದಾವಲ್ಲ, ಅವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ದಾರಿಗಳನ್ನು ಹಿಡಿದು ಈ ಪ್ರಪಂಚಕ್ಕೆ ಒಂದು ಅಗೋಚರವಾದ ಚೇತನ ಕಾರಣವಿದೆ. ಆ ಅಗೋಚರವಾದ ಚೇತನ ಪ್ರಥಮದಲ್ಲಿ ತಾನು ಹುಟ್ಟಿ ಈ ದೃಗ್ಗೋಚರವಾದ ಪ್ರಪಂಚಕ್ಕೆ ಅದು ಕಾರಣವಾಗಿದೆ. ಈ ದೃಗ್ಗೋಚರವಾದ ಪ್ರಪಂಚದೊಳಗೆ ಆ ಚೇತನ ಇದೆ. ಅದು ಈ ದೃಗ್ಗೋಚರ ಪ್ರಪಂಚವನ್ನು ತೊರೆದುಬಿಟ್ರೆ ಈ ಜಗತ್ತಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಅವತ್ತೇ ಇದು ಹಳದು ಹೋಗ್ತತಿ. ಈ ಥರದ ಒಂದು ವೈಚಾರಿಕ ಚಿಂತನೆ ಏನಿದೆಯಲ್ಲ, ಇದು ಭೌತವಾದಕ್ಕೆ ಮತ್ತು ವೈಜ್ಞಾನಿಕ ಮನೋಧರ್ಮಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಇಲ್ಲಿ ನಾನು ಭಾಳ ಎಳೆಯ ಅಥವಾ ಯಂಗ್ ಇದ್ದೆ ನಾನು. ಆವಾಗ ನಾವೆಲ್ಲ ವೈಜ್ಞಾನಿಕ ಮನೋಧರ್ಮದ ಕುರಿತೇ ಭಾಳಷ್ಟು ಚರ್ಚೆಗಳನ್ನು, ಕಾವಿನ ಚರ್ಚೆಗಳನ್ನು ಮಾಡ್ತಿದ್ವಿ. ದೇವರು, ಧರ್ಮ ಇತ್ಯಾದಿ ಕುರಿತು ಭಾಳ ಬಿಸಿ ಬಿಸಿಯಾದ ಚರ್ಚೆ ಮಾಡ್ತಾಯಿದ್ವಿ. ಆಗ ನನಗೆ ಒಬ್ಬ ನನ್ನ ಸಹೋದರಿ ಆಗಿರ್ತಕ್ಕಂಥ, ಅಂದರೆ ನನ್ನ ದೊಡ್ಡಪ್ಪನ ಮಗಳು, ಆಕೆ ಒಂದು ಪುಸ್ತಕ ತಂದುಕೊಟ್ಲು. ಜಗದಾತ್ಮಾನಂದ ಬರೆದಂಥ ಬದುಕಲು ಕಲಿಯಿರಿ ಅನ್ನುವ ಪುಸ್ತಕವನ್ನು ತಂದುಕೊಟ್ಲು. ಅದನ್ನು ಓದಿದೆ. ಅದರಲ್ಲಿ ಈ ದೇವರ ಅಸ್ತಿತ್ವದ ಬಗ್ಗೆ ಒಂದು ಚರ್ಚೆ, ಒಂದು ಕೆಲವು ಸಾಲುಗಳು ಬರ್ತವೆ ಇಲ್ಲಿ. ಏನು, ಈಗ ವಿಜ್ಞಾನ ಹೇಳ್ತತೆ ಮನುಷ್ಯ ರಕ್ತ ಪರಿಚಲನೆಯಿಂದ ಬದುಕಿದ್ದಾನೆ. ರಕ್ತ ಪರಿಚಲನೆ ಹೇಗಾಗ್ತದೆ? ಹೃದಯ ತಾನು ಏನು ಮಿಡಿತದಲ್ಲ, ಅದರ ಪುಪ್ಪಸ, ಎಡಹೃತ್ಕುಕ್ಷಿ ಬಲಹೃತ್ಕುಕ್ಷಿಗಳು ಪರಸ್ಪರ ಒಂದಕ್ಕೊಂದು ಪಂಪ್ ಮಾಡ್ತವೆ ಬ್ಲಡ್ಡನ್ನು. ಆ ಹೃದಯ ಬಡಿತದಿಂದ ರಕ್ತ ಸಂಚಾರ ಈ ದೇಹದ ಒಳಗೆಲ್ಲ ನಡೀತದೆ. ಹಾಗಾಗಿ ಮನುಷ್ಯನ ಪ್ರಾಣ ಅನ್ನೋದು, ಜೀವ ಅನ್ನೋದು ಅದನ್ನು ಹೃದಯದ ಬಡಿತವನ್ನು ಅವಲಂಬಿಸಿದೆ. ಆ ಹೃದಯ ಬಡಿತ ನಿಂತುಬಿಟ್ರೆ, ರಕ್ತ ಪರಿಚಲನೆ ಸ್ಟಾಪ್ ಆಗಿಬಿಟ್ರೆ
ಮನುಷ್ಯ ಪ್ರಾಣ ಹೋಯಿತು. ಇದು ವಿಜ್ಞಾನ. ಇದನ್ನು ಉದಾಹರಿಸಿ ಅವರು ಜಗದಾತ್ಮಾನಂದರು ಮುಂದೆ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಅವರು ಏನಂದರೆ, ಆ ಹೃದಯವನ್ನು ಬಡಿಸುವವನು ಯಾರು ಅಂತ ಪ್ರಶ್ನೆ ಹಾಕ್ತಾರೆ. ನೋಡಿ, ಇದು ನಮ್ಮ ಆಧ್ಯಾತ್ಮವಾದಿಗಳು ವೈಜ್ಞಾನಿಕವಾದಕ್ಕೆ ಪ್ರತಿಯಾಗಿ ಹುಟ್ಟು ಹಾಕ್ತಕ್ಕಂಥ ಪ್ರಶ್ನೆಗಳಿವೆ. ಅಂದರೆ ಅವ್ರ ವಿಚಾರ ಬೇರೆ. ಅಲ್ಲಿ ನೋಡಿ, ವೈಜ್ಞಾನಿಕವಾದ ಏನು ಹೇಳ್ತದೆ ಅಂದರೆ, ವಸ್ತು ಚೇತನ ಅಭಿನ್ನ ಅಂತ ಹೇಳ್ತದೆ. ಅದು ವಸ್ತು ಇಲ್ಲದೆ ಚೇತನ ಇರಲಿಕ್ಕೆ ಸಾಧ್ಯವಿಲ್ಲ, ಅವೆರಡು ಅಭಿನ್ನ. ವಸ್ತು ನಾಶವಾತಂದರೆ ಚೇತನ ನಾಶವಾಗಿ ಹೋಗಿಬಿಡ್ತತಿ ಅಂತ. ಹಾಗೆ ಈ ದೇಹ ಅದರೊಳಗಿರುವ ಒಂದು ಚೇತನ, ಅದು ಹೃದಯ ಬಡಿತದ ಮುಖಾಂತರನಾದರೂ ಇರಲಿ, ಬೇರೆ ಯಾವುದೇ ಮುಖಾಂತರನಾದರೂ ಇರಲಿ, ಅವೆರಡು ಪರಸ್ಪರ ಅಭಿನ್ನ. ಹಾಗಾಗಿ ಅವೆರಡು ಪರಸ್ಪರ ಅಭಿನ್ನವಾಗಿ ಬೆಸ್ತಿರ್ತವೆ. ಆ ದೇಹಕ್ಕೆ ಕ್ಷಯಿಸುವ ಕಾಲ ಬಂದಾಗ ಚೇತನ ತಾನೇ ಹೊರಟೋಗ್ಬಿಡ್ತದೆ. ಇದು ವೈಜ್ಞಾನಿಕವಾದ. ಆದರೆ ನೋಡಿ, ಅವರು ಜಗದಾತ್ಮಾನಂದರ ಪ್ರಶ್ನೆಯನ್ನು ನೀವು ಗಮನಿಸಬಹುದು. ರಕ್ತ ಪರಿಚಲನೆ, ಹೃದಯ ಬಡಿತ, ಆ ಹೃದಯ ಬಡಿತದ ಮೂಲಕವಾಗಿ ಹೃದಯವನ್ನು ಬಡಿಸುವವನು ಯಾರು ಅಂದರೆ ಅವನು ದೇವರು ಅಂತ. ಅಂದರೆ ದೇವರು ಹೃದಯವನ್ನು ಬಡಿಸ್ತಾನೆ, ಹೃದಯ ಬಡಿತದ ಮುಖಾಂತರ ರಕ್ತ ಸಂಚಾರ ಆಗ್ತದೆ. ಆ ರಕ್ತ ಪರಿಚಲನೆಯಿಂದ ಮನುಷ್ಯ ಬದುಕಿದ್ದಾನೆ ಅಂತ ಹಿಂಗೊಂದು ವಾದವನ್ನು ಅವರು ಹೂಡಲಿಕ್ಕೆ ಹೋಗ್ತಾರೆ. ಆದರೆ ಇವೆಲ್ಲವೂ ಕೂಡ ಅವೈಜ್ಞಾನಿಕವಾದ ವಾದಗಳು. ವೈಜ್ಞಾನಿಕ ಚಿಂತನೆಯ ಪ್ರಕಾರ ವಸ್ತು ಶಕ್ತಿ ಅಭಿನ್ನ ಅನ್ನುವುದನ್ನು, ವಸ್ತುವೇ ಶಕ್ತಿಗೆ ಮೂಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ವಿಜ್ಞಾನ ಇವತ್ತು ಈ ಪ್ರಪಂಚದ ಹುಟ್ಟನ್ನು ಹೇಗೆ ವಿವರಿಸಿದೆ ಅನ್ನೋದನ್ನು ನಾವು ಗಮನಿಸಬಹುದು. ನೋಡಿ, ಇದೊಂದು ಆರ್ಗ್ಯಾನಿಕ್ ಹೋಲ್ ಆಗಿತ್ತು, ಅಂದರೆ ಅಖಂಡವಾಗಿತ್ತು. ಅದರೊಳಗೆ ಕಾವು ಸೃಷ್ಟಿಯಾಯಿತು, ಅಂದರೆ ಬೆಂಕಿ ಶಾಖ ಸೃಷ್ಟಿಯಾಯಿತು. ನೋಡಿ, ಇದೇ ಶಕ್ತಿ ಅಲ್ವಾ? ಇದೊಂದು ಅಖಂಡವಾದ ಆರ್ಗ್ಯಾನಿಕ್ ಹೋಲ್ ಅಂತ ಏನಂತೀವಲ್ಲ, ಅದು ಮ್ಯಾಟರ್. ಅದು ಅದರೊಳಗೆ ಒಂದು ಶಾಖ ಹೀಟ್ ಏನು ಉತ್ಪತ್ತಿ ಆಗ್ತದಲ್ಲ, ಅದು ಶಕ್ತಿ. ಅದು ಅದರಿಂದ ಬಿಗ್ ಬ್ಯಾಂಗ್ ಆಯಿತು. ಬಿಗ್ ಬ್ಯಾಂಗ್ ಆದಮೇಲೆ ಈ ವಸ್ತು ಜಗತ್ತು ನಿರ್ಮಾಣ ಆಯಿತು. ಸೂರ್ಯ, ಚಂದ್ರ, ನಕ್ಷತ್ರ, ಎಲ್ಲ ಭೂಮಿ ಇವೆಲ್ಲವೂ ನಿರ್ಮಾಣ ಆದವು. ಆಮೇಲೆ ಜೀವಿಗಳು ಮುಂದೆ ಇತ್ಯಾದಿ ಎಲ್ಲ ಹುಟ್ಟಿತು. ಒಟ್ಟು ಈ ಲೋಕ ಹೀಗೆಲ್ಲ ಹುಟ್ಟಿತು. ಈಗ ಅದು ಒಂದಕ್ಕೊಂದು ತನ್ನ ಗ್ರಾವಿಟೇಷನ್ ಪವರ್ ಮೇಲೆ ನಿಂತ್ಕೊಂಡಿದೆ. ಇವೆಲ್ಲವೂ ಕೂಡ ಮನುಷ್ಯನಿಗೆ ಆಲೋಚನೆಗೆ ಭಾಳ ಅದ್ಭುತವಾಗಿರ್ತಕ್ಕಂಥವು. ನೇಚರಿನೊಳಗೆ ನಾವು ಹೊಕ್ಕು ಒಂದು ಎಲೆಯನ್ನು ಕೊಯ್ದರೆ, ಒಂದು ಕಾಯಿಯನ್ನು ಕೊಯ್ದರೆ, ಅದನ್ನು ಮೈಕ್ರೋಸ್ಕೋಪಿಕ್ ಸ್ಟಡಿ ಮಾಡಿದರೆ, ಅಥವಾ ಈ ಪ್ರಪಂಚ ಹುಟ್ಟಿ ವಿಕಾಸ ಆಗಿರೋದನ್ನೆಲ್ಲ ನೋಡಿದರೆ ಮನುಷ್ಯ ದಿಗ್ಮೂಢನಾಗಿ ನಿಲ್ಲುವಂಥದ್ದು ಇದು ಸಹಜ. ಇದು ಯಾಕಂದರೆ ಅಷ್ಟೊಂದು ಈ ಸೃಷ್ಟಿಯ ವೈವಿಧ್ಯತೆ, ವೈಚಿತ್ರ್ಯ ಮನುಷ್ಯರನ್ನು ದಿಗ್ಮೂಢರನ್ನಾಗಿಸ್ತಕ್ಕಂಥ ಮಟ್ಟಕ್ಕೆ ಇರ್ತಕ್ಕಂಥದ್ದು ನಿಜ. ಅದು ಈಗಲೂ ಕೂಡ ನಿಜವೇ. ಆದರೆ ಅವೆಲ್ಲವೂ ಕೂಡ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇಲ್ಲ. ಅದರೊಳಗೆ ಒಂದು ಚೇತನ ಇದೆ, ಅವನು ಇದಕ್ಕೆಲ್ಲ ಕಾರಣ ಅನ್ನುವಂಥ ಈ ರೀತಿಯ ಅವೈಜ್ಞಾನಿಕ ವಿಚಾರಗಳೇನದವಲ್ಲ, ಇವು ಮನುಷ್ಯನ ಭೌತಿಕ ಬದುಕಿಗೆ ಎಷ್ಟರ ಮಟ್ಟಿಗೆ ಪೂರಕ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದನ್ನು ನಾವು ಸ್ವಲ್ಪ ಸಾಮಾಜಿಕ ಆರ್ಥಿಕ ವಿಚಾರಗಳಿಗೆ ತಗೊಂಡು ನಾವು ವಿಚಾರ ಮಾಡ್ಬೋದು. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕರ್ಮ ಸಿದ್ಧಾಂತ ಅಂತ ಗೊತ್ತಿದೆ ಎಲ್ಲರಿಗೂ. ಕರ್ಮ ಸಿದ್ಧಾಂತ ಏನು ಹೇಳ್ತದೆ, ನೀನು ಹಿಂದಿನ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡಿದರೆ ಈ ಜನ್ಮದಲ್ಲಿ ಪುಣ್ಯವನ್ನು ಅನುಭವಿಸ್ತೀಯ. ಅದರ ಫಲವಾಗಿ ಈ ಜನ್ಮದಲ್ಲಿ ನೀನು ಮತ್ತೆ ಒಳ್ಳೆಯದನ್ನು ಮಾಡಿದರೆ, ಸತ್ಕಾರ್ಯವನ್ನು ಮಾಡಿದರೆ, ಸದ್ಧರ್ಮದಲ್ಲಿ ನಿನ್ನ ಬದುಕನ್ನು ನಡೆಸಿದರೆ ನೀನು ಮತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದನ್ನೇ ಪಡ್ಕೊಳ್ತೀಯ, ಸದ್ಗತಿ ನಿನಗೆ ಸಿಗ್ತತಿ. ಮತ್ತು ಇನ್ನು ಕೆಲವು ಮೋಕ್ಷವನ್ನು ಹೇಳ್ತವೆ. ನೀನು ಮೋಕ್ಷವನ್ನು ಪಡಿತೀಯ, ಮತ್ತೆ ಮರಳಿ ಪುನರಪಿ ಜನನಂ ಪುನರಪಿ ಮರಣಂ, ಇದರಿಂದ ತಪ್ಪಿಸ್ಕೊಳ್ತೀಯ. ಯಾರು ಪುನರಪಿ ಜನನ ಪುನರಪಿ ಮರಣಕ್ಕೆ ಒಳಗಾಗ್ತಾರೆ ಅಂದರೆ ಯಾರು ಕೆಟ್ಟದ್ದನ್ನು ಮಾಡ್ತಾರೆ, ಯಾರು ಅಧರ್ಮ ಮಾರ್ಗದಲ್ಲಿ ನೀಡಿದ್ದಾರೆ, ಅವರು ಪುನಃ ಹುಟ್ಟುವ ಒಂದು ಚೈನಿಗೆ ಅವರು ಸಿಕ್ಕೊಂಡ್ಬಿಡ್ತಾರೆ. ಅವರು ಆ ಬಲೆಯಿಂದ ಪಾರಾಗಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅಂದರೆ ಅವರು ಈ ಮಾಯೆಯ ವಶವಾಗಿರ್ತಾರೆ ಅಂಥೇಳಿ ನಮ್ಮ ಧರ್ಮಶಾಸ್ತ್ರಗಳೆಲ್ಲ ಹೇಳ್ತವೆ. ಆದರೆ ಅವೈಜ್ಞಾನಿಕವಾದ ಈ ವಿಚಾರದ ನೆಲೆಯಿಂದಲೇ ನಾವು ಜೀವನ ಎಲ್ಲ ನೋಡಿಬಿಟ್ರೆ ಏನಾಗ್ತತೆ ಅಂತ ಸ್ವಲ್ಪ ಗಮನಿಸ್ಬೇಕು. ಏನಾಗ್ತತೆ ಅಂದರೆ, ಈ ಪ್ರಪಂಚ ನಮ್ಮ ದೇಶ ಅಂತಲ್ಲ, ಯಾವುದೇ ದೇಶ ತಗೊಳ್ಳಿ ನೀವು, ಇಲ್ಲೆಲ್ಲ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ, ಸೋಷಿಯಲ್ ಸಿಸ್ಟಮ್ ಇದೆ. ಮನುಷ್ಯ ಬಾರ್ಬರಿಸಮ್ನಿಂದ ಹಿಡಿದು, ಅಂದರೆ ಕಿರಾತಾವಸ್ಥೆಯಿಂದ ಹಿಡಿದು ಅನಾಗರಿಕ ಅವಸ್ಥೆ, ನಾಗರಿಕ ಅವಸ್ಥೆ, ಈ ಮೂರು ಅವಸ್ಥೆಗಳಲ್ಲಿ ಲಕ್ಷಾಂತರ ವರ್ಷದ ಒಂದು ಪಯಣದಲ್ಲಿ
ಒಂದು ಇಂಥದ್ದೊಂದು ಹೊಸ ಸಮಾಜವನ್ನು ಅವನು ಕಟ್ಟಿದ್ದಾನೆ. ಈ ಹೊಸ ಸಮಾಜದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಖಾಸಗೀಕರಣ ಮತ್ತು ಖಾಸಗಿ ಆಸ್ತಿ ವ್ಯವಸ್ಥೆ. ಈ ಖಾಸಗೀಕರಣ ಮತ್ತು ಖಾಸಗಿ ಆಸ್ತಿ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಕಡೆ ನಾವು ವಿಶೇಷವಾಗಿ ಭಾರತದ ನೆಲವನ್ನೇ ನಾವು ಗಮನಿಸಿ ಮಾತಾಡೋದಾದರೆ ಇಲ್ಲಿ ಜಾತಿ ವರ್ಣಗಳು ಮೊದಲು ಹುಟ್ಟಿದವೆ. ಹಾಗಾಗಿ ಜಾತಿ ವರ್ಣ ಭೇದಗಳು, ಅದರ ಒಂದು ಸಾಮಾಜಿಕ ಶ್ರೇಣಿ ಸ್ತರಗಳು ಒಂದು ಕಡೆ ಇದೆ. ಇನ್ನೊಂದು ಕಡೆ ಆರ್ಥಿಕ ಮೂಲದಿಂದ ಹುಟ್ಟಿರ್ತಕ್ಕಂಥ ಬಡವ ಬಲ್ಲಿದ ಅನ್ನುವಂಥ ಶ್ರೇಣಿ ಇನ್ನೊಂದು ಕಡೆ ಇದೆ. ಈಗ ಬಲ್ಲಿದನೇ ಬಗ್ಗೆ ಚಿಂತೆ ಇಲ್ಲ, ಚಿಂತೆ ಇರೋದು ಬಡವನ ಬಗ್ಗೆ ಮಾಡಬೇಕಾಗಿರೋದು. ಈ ಬಡವನಿಗೆ ಕರ್ಮ ಸಿದ್ಧಾಂತ ಏನು ಮಾಡ್ತತೆ ಅಂತ ಹೇಳಿದರೆ, ನೋಡಪ್ಪ ನಾನು ಯಾಕೆ ಬಡವಾಗಿದ್ದೀನಿ ಅಂತ ಅವನೇ ಒಂದು ಪ್ರಶ್ನೆ ಹಾಕೊಂಡು ಕುಂತ್ಕೊಂಡ್ರೆ, ಓಹೋ ನಮ್ಮಪ್ಪ ನಮ್ಮಜ್ಜ ಯಾರೋ ಅವರು ಕೆಟ್ಟದ್ದು ಮಾಡಿರ್ಬೋದು, ಅಥವಾ ನಾನೇ ಹಿಂದಿನ ಜನ್ಮದಲ್ಲಿ ಯಾವುದೋ ರೂಪದಲ್ಲಿ ಕೆಟ್ಟದ್ದು ಮಾಡಿರ್ಬೋದು, ಅದಕ್ಕೆ ನನಗೆ ಇಂಥ ಒಂದು ದುರ್ಗತಿ ಬಂದಿದೆ. ಆದ್ದರಿಂದ ನಾನು ಈ ದುರ್ಗತಿಯನ್ನು ನಾನು ಮತ್ತೆ ಓವರ್ಕಮ್ ಮಾಡಬೇಕಾದ್ರೆ ನಾನು ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತೇಳಿ ಅವನು ಜೀವನ ಮಾಡ್ತಾನೆ. ಸರಿ, ಓಕೆ, ಈ ನಂಬಿಕೆ ಮನುಷ್ಯನನ್ನು ಒಳ್ಳೆಯನನ್ನಾಗಿ ಮಾಡ್ತತಿ, ಆದರೆ ಅದನ್ನು ಒಪ್ಪೋಣ ನಾವು. ಆದರೆ ಸಮಸ್ಯೆ ಏನಂದರೆ, ಅವನ ಈ ಬದುಕಿನ ಸರಪಣಿಗೆ ಸುತ್ತಿಕೊಂಡಿರ್ತಕ್ಕಂಥ ಅನೇಕ ಎಳೆಗಳದವಲ್ಲ, ಶೋಷಣೆಯ ಎಳೆಗಳದವಲ್ಲ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೃತಕವಾಗಿ ಈ ಮನುಷ್ಯ ಸಮಾಜ ನಿರ್ಮಿಸಿರ್ತಕ್ಕಂಥ ಎಳೆಗಳದವಲ್ಲ, ಆ ಎಳೆಗಳ ಬಗ್ಗೆ ಅವನು ಕುರುಡನಾಗ್ತಾನೆ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಅಂದರೆ ಒಬ್ಬ ಮನುಷ್ಯ ಅವನು ಬಡವ ಅಂತ ನಾವು ಬಡವನ ಕೇಂದ್ರವಾಗಿ ಒಂದಿಷ್ಟು ವಿಚಾರ ಮಾಡೋಣ. ಬಡವನಾಗಿದ್ದ, ತಿನ್ನಲಿಕ್ಕೆ ಅನ್ನ ಕೂಡ ಇಲ್ಲ ಅವನಿಗೆ, ಉಡಲಿಕ್ಕೆ ಬಟ್ಟೆ ಇಲ್ಲ, ವಾಸ ಮಾಡಲಿಕ್ಕೆ ಮನೆ ಇಲ್ಲ, ಎಂಥದೋ ಒಂದು ಜೋಪಡಿಯಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಇಷ್ಟೊಂದು ಬಹಳ ನಿಕೃಷ್ಟವಾದ ಬದುಕನ್ನು ನಡೆಸ್ತಕ್ಕಂಥವನು ತನ್ನ ಬದುಕಿನ ಬಗ್ಗೆ ಅವನು ಚಿಂತೆ ಮಾಡ್ತಾನೆ. ತನ್ನ ಸುತ್ತಲ ಸಮಾಜ ಹೆಲಿಕಾಪ್ಟರ್ನಲ್ಲಿ ಇವತ್ತು ಓಡಾಡೋರಿದ್ದಾರೆ, ಕಾರುಗಳಲ್ಲಿ ಓಡಾಡೋರಿದ್ದಾರೆ, ಐಷಾರಾಮಿ ಜೀವನ ನಡೆಸೋರಿದ್ದಾರೆ, ಎಕರೆಗಟ್ಟಲೆ ಮನೆಗಳನ್ನು ಕಟ್ಟಿಕೊಂಡು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ. ಆದರೆ ನನಗೆ ಒಂದು 10 ಅಡಿ ಸರಿಯಾದ ಮಲಿಕೊಳ್ಳಿಕ್ಕೆ ಒಂದು ಜಾಗ ಇಲ್ವಲ್ಲ, ನನಗೆ ಉಟ್ಕೊಳ್ಳೋಕೆ ಒಂದು ಅರಿವೇ ಇಲ್ವಲ್ಲ. ಈ ಬಗ್ಗೆ ಅವನು ಯೋಚನೆ ಮಾಡಿದಾಗ ಕರ್ಮ ಸಿದ್ಧಾಂತ ಅವನಿಗೆ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ನೆರವಾಗುತ್ತದೆ ಅನ್ನೋದು ಇಲ್ಲಿ ಮೂಲಭೂತವಾದ ಪ್ರಶ್ನೆ. ಖಂಡಿತ ಇಲ್ಲ. ಕರ್ಮ ಸಿದ್ಧಾಂತ ಅಥವಾ ಅವೈಜ್ಞಾನಿಕತೆ ಇವು ಯಾವುವು ಅದವಲ್ಲ, ಇವು ಅವೈಜ್ಞಾನಿಕ ಮೂಲದಿಂದ. ಕರ್ಮ ಸಿದ್ಧಾಂತ ಅನ್ನೋದು ಅವೈಜ್ಞಾನಿಕ ಚಿಂತನೆಗೆ ಅದು ಪೂರಕವಾದದ್ದು. ಅದಕ್ಕೆ ನಾನು ಅದನ್ನು ಉದಾಹರಣೆ ಕೊಟ್ಟೆ. ಹಾಗಾಗಿ ಈ ರೀತಿ ಅವೈಜ್ಞಾನಿಕ ಚಿಂತನೆಯನ್ನು ತಮ್ಮ ಮನಸ್ಸಿಗೆ ದೃಢವಾಗಿ ನಂಬಿರ್ತಕ್ಕಂಥವ್ರು ಈ ಬಡತನದ ಒಂದು ಬೇಗುದಿಯಿಂದ ತಾವು ಹೊರಗೆ ಬರಲಿಕ್ಕೆ ಏನು ಮಾಡಬೇಕು, ಅಥವಾ ಈ ಬಡತನದ ಬೇಗುದಿಗೆ ಯಾರು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋದು ಮಾಡ್ಬಿಡ್ತಾರೆ. ಅವರು ಬರೋಕ್ಕೆ ಪ್ರಯತ್ನ ಮಾಡ್ಬೋದು, ಬರೋಕ್ಕೆ ನಾನು ದುಡಿಬೇಕು ಅಂತ ಹೋಗ್ಬೋದು, ನಾನು ಸತ್ಯ ಮಾರ್ಗದಿಂದ ನಡಿಬೇಕಂತ ಹೋಗ್ಬೋದು, ಅಥವಾ 10 ಹಲವು ದೇವರುಗಳಿಗೆ ಹರಕೆ ಕಟ್ಕೋಬೋದು. ಯಾಕಂದ್ರೆ ಅವೆಲ್ಲ ನಂಬಿಕೆ ಬರ್ತಾವಲ್ಲಿ. ನಾನು ಈ ದೇವರಿಗೆ ನಡ್ಕೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ, ನನಗೆ ಇಂಥ ಸ್ವಾಮಿಗಳಿಂದ ಆಶೀರ್ವಾದ ಪಡ್ಕೊಂಬಂದ್ರೆ ನನಗೆ ಒಳ್ಳೆಯದಾಗುತ್ತೆ, ಅವ್ರ ಪಾದಕ್ಕೆ ಬಿದ್ದು ಅವರಿಂದ ನಾನು ತೀರ್ಥ ಕೊಡಿದ್ರೆ ನನಗೆ ಒಳ್ಳೆಯದಾಗುತ್ತೆ, ಇಂಥವರೆಲ್ಲ ಹಿಂಗಾಗಿದ್ದಾರೆ ಅಂಥೇಳಿ ಇಂಥ ಹಲವಾರು ಕಥೆಗಳು ಅಲ್ಲಿ ಸಿಗ್ತವೆ. ಇಂಥ ಕಥೆಗಳನ್ನು ನಂಬಿ ಒಬ್ಬ ಮನುಷ್ಯ ತನ್ನ ಬದುಕನ್ನು ಮೇಲೆ ಕೆತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಅದ್ರಾಗ ಸಕ್ಸಸ್ ಆದರೆ ನನಗೆ ಅದಕ್ಕೆ ಸಕ್ಸಸ್ ಆಯಿತು. ಎಷ್ಟೋ ಜನ ಹೇಳ್ತಾರಲ್ಲ, ನಾನು ಕೆಲವರು ವಾಸ್ತು ನಂಬಿಕೆ ಇಟ್ಕೊಂಡಿರೋರು ಅದರಲ್ಲಿ ನಮ್ಮ ಮನೆ ಹಿಂಗೆ ಮಾಡಿದ್ವಿ ಅದಕ್ಕೆ ನಮ್ಗೆ ಒಳ್ಳೇದಾಯ್ತು ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವರು ನಾವು ಇಂಥ ದೇವರಿಗೆ ನಡ್ಕೊಂಡ್ವಿ ಅದಕ್ಕೆ ನಮ್ಗೆ ಹರಕೆ ಕಟ್ಕೊಂಡ್ವಿ, ಇಷ್ಟು ವರ್ಷ 9 ವರ್ಷ ನಡ್ಕೊಂಡ್ವಿ, 16 ವರ್ಷ ನಡ್ಕೊಂಡ್ವಿ ಅದಕ್ಕೆ ನಮಗೆ ಒಳ್ಳೇದಾಯಿತು ಅಂತ ಅವ್ರು ಹೇಳ್ತಾರೆ. ಹಿಂಗೆ ಬೇರೆ ಬೇರೆ ಏನೇನೋ ಅವೆಲ್ಲ ಸಾವಿರಾರು ಇದ್ದಾವೆ ಅಲ್ವಾ. ಆ ರೀತಿಯ ನಂಬಿಕೆಯನ್ನು ಅವನು ಉಳಿಸಿಕೊಂಡು ಅವನು ಬದುಕಿನ ಮೇಲಕ್ಕೆ ಸ್ಟೆಪ್ ಇಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ. ಸಕ್ಸಸ್ ಆದನೇನಂತಾನೆ, ನಾನು ಈ ಕಾರಣಕ್ಕಾಗಿಯೇ ನಾನು ಸಕ್ಸಸ್ ಆದೆ ಅಂತಾನೆ. ಆದರೆ ಅಲ್ಲಿ ಅವಿರತ ಶ್ರಮ ಮಾಡಿರ್ತಾನಲ್ಲ, ಅದನ್ನು ಮರೆತುಬಿಡ್ತಾನೆ. ತನ್ನ ಹಗಲಿರುಳು ತನ್ನ ಪರಿಶ್ರಮ, ತನ್ನ ಬುದ್ಧಿವಂತಿಕೆ, ಅವನು ಏನೆಲ್ಲ ಯತ್ನ ಮಾಡಿರ್ತಾನಲ್ಲ ಅದನ್ನು ಮರೆತು ಎಲ್ಲದಕ್ಕೂ ಈ ಒಂದು ಅಗೋಚರವಾದ ಶಕ್ತಿ ಅಥವಾ ಇದರ ಆಶೀರ್ವಾದ ನನಗೆ ಕಾರಣ ಅಂತ ಅವನು ನಂಬ್ತಾನೆ. ಆದರೆ ಒಬ್ಬ ವೈಜ್ಞಾನಿಕ ಚಿಂತಕ ಹಂಗೆ ನಂಬಲ್ಲ. ಅವನೇನು ಮಾಡ್ತಾನೆ,
ಈ ಲೌಕಿಕ ವ್ಯಾಧಿಗೆ ಅಲೌಕಿಕ ಮದ್ದನ್ನು ಅವನು ಒಪ್ಪಲ್ಲ ಅವನು. ಅಂದರೆ ಈಗ ಲೌಕಿಕ ವ್ಯಾಧಿ ಇದು, ನಾವು ಇವತ್ತು ಬದುಕಿನಲ್ಲಿ ನಾನು ಹೊಂದಿರುವ ಬಡತನ ಅಥವಾ ನಾನು ಹೊಂದಿರುವ ಸುಸ್ಥಿತಿ, ಇದಕ್ಕೆ ಯಾವುದೋ ಪೂರ್ವಜನ್ಮದ ಕಾರಣಗಳಿಲ್ಲ, ಅಥವಾ ಇದರ ಬೇರುಗಳು ಇನ್ನೊಂದು ಲೋಕದಲ್ಲಿಲ್ಲ, ಯಾವುದೋ ಇಂದ್ರಲೋಕ ಚಂದ್ರಲೋಕ ಅಂತ ಅಥವಾ ಕೈಲಾಸ ಅಂತೀವಲ್ಲ, ಆ ಲೋಕದಲ್ಲಿಲ್ಲ. ಯಾಕಂದರೆ ನಮಗೆಲ್ಲ ಪುರಾಣಗಳು ನಮಗೆ ಕಲಿಸ್ಕೊಟ್ಟಿದ್ದಾವೆ ಇದನ್ನು, ಈ ರೀತಿ ಚಿಂತನೆ ಮಾಡೋದನ್ನು. ಈಗ ಈ ಭೂಲೋಕ ಕರ್ನಾಟಕದಲ್ಲಿ ಬಸವಣ್ಣನವರು ಉದಿಸಬೇಕಾದರೆ ಅಲ್ಲಿ ಪಾರ್ವತಿ ಪರಮೇಶ್ವರರ ಹತ್ರ ಚರ್ಚೆ ನಡೀತೈತೆ. ಅದೇ ರೀತಿ ಅಲ್ಲಮ ಪ್ರಭು ಇಲ್ಲಿ ಜನಿಸ್ಬೇಕಾದ್ರೆ ಅಲ್ಲಿ ಪಾರ್ವತಿ ಪರಮೇಶ್ವರರ ಹತ್ರ ಚರ್ಚೆ ನಡೀತೈತೆ. ರೇವಣ ಸಿದ್ಧರು ಇಲ್ಲಿಗೆ ಅವತರಿಸಬೇಕಾದ್ರೆ ಅಲ್ಲಿ ಪಾರ್ವತಿ ಪರಮೇಶ್ವರರ ಹತ್ರ ಚರ್ಚೆ ನಡೀತೈತೆ. ಅವರೆಲ್ಲ ಅಲ್ಲಿಂದ ಇಲ್ಲಿಗೆ ಇಂಥವ್ರ ಜನ್ಮದಲ್ಲಿ ನೀನು ಹೋಗಿ ಅಲ್ಲಿ ಹುಟ್ಟಿ ಅಲ್ಲಿ ಶಿವಧರ್ಮ ಹಾಳಾಗ್ತಾ ಇದೆ, ಅದನ್ನು ನೀನು ಉದ್ಧಾರ ಮಾಡು ಅಂತ ಅವರು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಹಾಗಾಗಿ ಇಲ್ಲಿ ಬಂದು ಅವತರಿಸಿ ಅವ್ರು ಹುಟ್ಟುತ್ತಾರೆ ಅಂತ ಇಂಥವೆಲ್ಲ ನಮಗೆ ಪುರಾಣ ಕಲ್ಪನೆಗಳು ನಮಗಿವೆ. ಹಾಗಿರುವಾಗ ನಾವೆಲ್ಲ ಏನು ಅಂತ ಯೋಚನೆ ಮಾಡ್ತೀವಿ ಅಂದರೆ, ನಮ್ಮೆಲ್ಲ ಈ ಸುಸ್ಥಿತಿಗೆ ನಮ್ಮ ಹಿಂದಿನ ಯಾವುದೋ ಒಂದು ಕಾರಣ ಅಂತ ಹೇಳಿ ನಾವು ನಂಬ್ತಿದ್ದೀವಿ. ಇದಕ್ಕೆ ವಿರುದ್ಧವಾಗಿ ಒಬ್ಬ ವೈಜ್ಞಾನಿಕ ಚಿಂತಕ, ಇದರಲ್ಲಿ ಎಷ್ಟು ಮಂದಿ ವೈಜ್ಞಾನಿಕವಾಗಿ ಯೋಚನೆ, ನನಗೆ 190 ಅವೈಜ್ಞಾನಿಕ ಚಿಂತನೆಯನ್ನೇ ನಂಬಿರೋರು ಜಾಸ್ತಿ ನಾವೆಲ್ಲ. ನಮಗೆ ವೈಜ್ಞಾನಿಕ ಚಿಂತನೆಯ ಬಗ್ಗೆ ಮಾತಾಡಿದರೆ ನಮಗೆ ಸ್ವಲ್ಪ ಇರುಸು ಮುರುಸು ಅಲ್ವಾ, ಅದರಲ್ಲೂ ಇಂಥ ಸಿದ್ಧಾಂತಗಳ ಬಗ್ಗೆ ಮಾತಾಡಿದರೆ ಇನ್ನೂ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತದೆ. ಹಾಗಾಗಿ ಅವೈಜ್ಞಾನಿಕ ಚಿಂತನೆಯನ್ನು ಬಿಟ್ಟು ನಾವು ವೈಜ್ಞಾನಿಕ ಚಿಂತನೆಗೆ ಬಂದರೆ ಇಲ್ಲೇನಾಗ್ತದೆ ಅಂತಂದರೆ, ನಮ್ಮ ಬದುಕಿಗೆ ಎಷ್ಟು ತಗಣಿಗಳು ಕಲೆ ಬಿದ್ದವಂತ ಗೊತ್ತಾಗ್ತದೆ. ಈಗ ಈ ಜೀವನದ ಅಸಮಾನತೆಗೆ ಏನು ಕಾರಣ ಅನ್ನೋದು ಮುಖ್ಯ ಪ್ರಶ್ನೆ ಹಾಕ್ಕೊಂಡ್ರೆ ಇಲ್ಲೊಂದು ಶೋಷಕ ವ್ಯವಸ್ಥೆ ಇದೆ ಅಂತ ಗೊತ್ತಾಗ್ತದೆ ನಮಗೆ. ಇದೊಂದು ಖಾಸಗಿ ಆಸ್ತಿ ವ್ಯವಸ್ಥೆ. ಹಿಂದೆ ರಾಜರುಗಳು ಆಳ್ತಾಯಿದ್ರು, ರಾಜರುಗಳು ಆಳಿದ ಮೇಲೆ ಪ್ರಜಾಪ್ರಭುತ್ವ ಸರ್ಕಾರಗಳು ಬಂದವು. ಪ್ರಜಾಪ್ರಭುತ್ವ ಸರ್ಕಾರಗಳು ಬಂದರೆ ಆಸ್ತಿಯ ಸಮಾನ ಹಂಚಿಕೆಯನ್ನು ಏನು ಮಾಡಲಿಲ್ಲ ಅವರು ಅಲ್ವಾ. ಒಂದು ಫ್ಯೂಡಲ್ ಲಾರ್ಡ್ ವ್ಯವಸ್ಥೆ ಹೆಂಗಿತ್ತು ಅದನ್ನೇ ಮುಂದುವರಿಸ್ಕೊಂಡು ಅದರ ಮೇಲೆ ಎಲೆಕ್ಷನ್ಗಳು ಮಾಡ್ತಾ ಗೆದ್ಕಂತ ಬಂದರೆ ಹೊರತು ಎಲ್ಲರಿಗೂ ಭೂಮಿಯನ್ನು ಸಮಾನವಾಗಿ ಹಂಚ್ರಿ ಅಂತ ಮಾಡಲಿಲ್ಲ, ಅಥವಾ ಭೂಮಿ ಎಲ್ಲ ಸಮಾಜದ್ದು ಸರ್ಕಾರದ್ದು ಅಂತೇಳಿ ಅದನ್ನು ವಶಪಡಿಸಿಕೊಳ್ಳೂ ಇಲ್ಲ. ಯಾಕಂದರೆ ಇವೆರಡೂ ಅವರಿಗೆ ಅಸಾಧ್ಯವಾಗಿದ್ವು. ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟ ನಾವು ಮಾತಾಡೋದಾದರೆ ಭೂಮಿಯ ಸಾಮಾಜೀಕರಣ ಭಾರತದ ರಾಜಕೀಯ ನಾಯಕರುಗಳಿಗೆ, ಮುತ್ಸದ್ದಿಗಳಿಗೆ ಅದು ಆಗುವಂಥ ಕೆಲಸ ಆಗಿರಲಿಲ್ಲ. ಅವ್ರು ಯಾರೂ ಕಮ್ಯುನಿಸ್ಟ್ವಾದಿಗಳಾಗಿರಲಿಲ್ಲ. ಮತ್ತು ಎಂಥವರಾಗಿದ್ದರು ಅವರು ಬೂರ್ಶ್ವಾ ಉದಾರವಾದಿಗಳಾಗಿದ್ದರು. ಬೂರ್ಶ್ವಾ ಉದಾರವಾದಿಗಳಾಗಿದ್ದ ಕಾರಣಕ್ಕಾಗಿ ಅವ್ರು ಏನು ಮಾಡಿದರು, ಹಿಂದಿನಿಂದ ಬಂದಂಥ ಖಾಸಗಿ ಆಸ್ತಿ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡೇ ಇದ್ರ ಮೇಲೆ ಎಲೆಕ್ಷನ್ಗಳನ್ನು ಮಾಡ್ತಾ ಇದ್ರ ಮೇಲೆ ಒಂದು ರೀತಿಯ ಬೂರ್ಶ್ವಾ ಉದಾರವಾದಿ ರಾಜಕೀಯ ನೀತಿಯನ್ನು ಜಾರಿಗೆ ತಗೊಂಬಂದು ಅದರ ಮುಖಾಂತರ ಬಡವರನ್ನು ಮೇಲೆ ಎತ್ತಬೇಕು, ಅವರನ್ನು ಮೇನ್ ಸ್ಟ್ರೀಮಿಗೆ ತರಬೇಕು. ಈಗ ಅತ್ಯಂತ ಹಿಂದುಳಿದ ಟ್ರೈಬಲ್ ಪೀಪಲ್ ಅದಾರೆ, ಲೋಯರ್ ಕ್ಯಾಸ್ಟ್ ಪೀಪಲ್ ಅದಾರೆ, ಅವ್ರನ್ನೆಲ್ಲ ನಾವು ಮೇನ್ ಸ್ಟ್ರೀಮಿಗೆ ತರಬೇಕು, ಅದಕ್ಕಿಂತಿಂಥ ಪ್ರೋಗ್ರಾಮ್ಸ್ ಹಾಕಬೇಕು, ಪಂಚವಾರ್ಷಿಕ ಯೋಜನೆ ಹಾಕಬೇಕು, ಅದು ಇದು ಮಾಡ್ಕೊಂತ ಈ ರೀತಿ ಮಾಡ್ಕೊಂತ ಬಂದರೆ ಹೊರತು, ಆದರೆ ಖಾಸಗಿ ಆಸ್ತಿಯನ್ನು ಅವರು ನಿಷೇಧ ಮಾಡಿ ಅವರು ಆಸ್ತಿಯನ್ನು ಸಾಮಾಜೀಕರಣಗೊಳಿಸಲಿಲ್ಲ. ಅಥವಾ ಇರುವ ಆಸ್ತಿಯನ್ನು ಯಾರ್ಯಾರಿಗೆ ಹೆಚ್ಚಿಗೆ ಆಸ್ತಿ ಇದೆ ನೀವೆಲ್ಲ ಕಡಿಮೆ ಆಸ್ತಿ ಇರುವವರಿಗೆ ಅಥವಾ ಆಸ್ತಿ ರಹಿತರಿಗೆ ನೀವು ಬಿಟ್ಕೊಡ್ರಿ, ಎಲ್ಲರೂ ವ್ಯವಸಾಯ ಮಾಡ್ಕೊಳ್ಳಿ, ಎಲ್ಲರೂ ಸಮಾನವಾಗಿ ಬದುಕ್ರಿ ಅನ್ನುವಂಥ ಯಾವುದೇ ಚಿಂತನೆಯನ್ನು ಮಾಡಲಿಲ್ಲ. ಹಾಗಾಗಿ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಇದು ಪ್ರೀ ಕೊಲೋನಿಯಲ್ ಪೀರಿಯಡ್ನಿಂದ ಹೆಂಗಿತ್ತೋ ಹಾಗೆ ಉಳ್ಕೊಂಬಂತಿದ್ದು. ಇಂಥ ಪರಿಸ್ಥಿತಿಯಲ್ಲಿ ಕುಳಿತು ನಾವು ಯೋಚನೆ ಮಾಡ್ತಕ್ಕಂಥ ನಮಗೆ ಈ ಅವೈಜ್ಞಾನಿಕ ಚಿಂತನೆಯಿಂದ ನಮಗೆ ಶೋಷಕ ಯಾರಂತ ಎಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ನಾವೇನು ನಂಬಿರ್ತೀವಿ, ಇದು ನನ್ನ ಹಣೆ ಬರೆದಿತ್ತು, ಇದು ವಿಧಿಲಿಖಿತ, ನಾನು ಈ ಜನ್ಮದಾಗ ಇಂಥದೇ ಒಂದು 3 ರೊಟ್ಟಿ ಚಟ್ನಿ ಉಂಡು ಮಕ್ಕಬೇಕಂತ ಇತ್ತು, ಅದಕ್ಕೆ ನಾನು ಬದುಕ್ತಾ ಇದ್ದೀನಿ, ಇದೇ ಜೋಪಡಿಯಲ್ಲೇ ಬದುಕಬೇಕು ಅನ್ನೋದು ನನ್ನ ಬ್ರಹ್ಮ ಬರೆದುಬಿಡದೇನೆ. ಹಾಗಾಗಿ ಇದನ್ನು ಬ್ರಹ್ಮಲಿಖಿತವನ್ನು ತಪ್ಪಿಸಲಿಕ್ಕೆ ಹರಿಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಆ ಲಿಖಿತ ಏನಿದೆ ಅದೇ ಪ್ರಕಾರ ನನ್ನ ಜೀವನ ಅಂತ ಈ ರೀತಿ ನಾವು ಅವೈಜ್ಞಾನಿಕ ಅಂದರೆ ನಾನು ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಯಾರು ಅವೈಜ್ಞಾನಿಕ ಚಿಂತನೆಗೆ ಮರುಳಾಗಿರ್ತಾರೆ ಅಥವಾ ಅದರ ಪ್ರಭಾವದಲ್ಲಿ ಈ ಬದುಕನ್ನು ಗಮನಿಸ್ತಾರೆ, ಯಾರಿಗೆ ಕಾರ್ಯಕಾರಣಗಳ ಸಂಬಂಧದಲ್ಲಿಟ್ಟು ಪ್ರತಿಯೊಂದು ವಿದ್ಯಮಾನವನ್ನು ನೋಡುವಂಥದ್ದು ಅಭ್ಯಾಸವಾಗಿರಲ್ಲ, ಅವರು ಪ್ರತಿಯೊಂದಕ್ಕೂ ವಿಧಿ ಕಾರಣ ಅಂಥೇಳಿ, ಪ್ರತಿಯೊಂದಕ್ಕೂ ಆ ಬ್ರಹ್ಮಲಿಖಿತವೇ ಕಾರಣ,
ಇಲ್ಲಿ ದೇವರು ಅನ್ನೋನೊಬ್ಬನಿದ್ದಾನೆ, ಅವನು ಇದೆಲ್ಲ ಆಟ ಆಡಿಸ್ತಾನೆ, ಇದು ನನ್ನ ಪಾಲಿಗೆ ಬಂದದ್ದು, ಇದು ಪಂಚಾಮೃತ, ಈ ಥರದ ಚಿಂತನೆಯ ಮೊರೆ ಹೋಗಿ ತಮ್ಮ ಸಮಾಧಾನ ಮಾಡ್ಕೊಂಡು ಅವ್ರು ಮಲಕ್ಯಂತಾರೆ ಹೊರತು. ಆದರೆ ಈ ಕಡಿಯುವ ತಗಣಿಗಳೇನದವಲ್ಲ, ಈ ಕ್ಯಾಪಿಟಲಿಸ್ಟು ವ್ಯವಸ್ಥೆ, ಇದೆಲ್ಲ ಅಸಮಾನ ವ್ಯವಸ್ಥೆ ಏನಿದೆಯಲ್ಲ, ಇದ್ರ ಬಗ್ಗೆ ಅವರು ಗಮನ ಹರಿಸಲ್ಲ. ಹಾಗಾಗಿ ನಿಜವಾಗಲೂ ಈ ಐಹಿಕ ಜೀವನದ ವ್ಯಾಧಿಗೆ, ನಾನು ಆಗಲೇ ಹೇಳಿದ್ನಲ್ಲ, ಐಹಿಕ ಜೀವನದ, ಲೌಕಿಕ ಜೀವನದ ವ್ಯಾಧಿಗೆ ಈ ಲೋಕದಲ್ಲಿಯೇ, ಈ ಇಹದಲ್ಲಿಯೇ ಕಾರಣಗಳಿವೆ ಅನ್ನೋದನ್ನು ಅವ್ರು ತಿಳಿಯಲ್ಲ. ಈ ಲೌಕಿಕ ವ್ಯಾಧಿಗೆ ಅಲೌಕಿಕವಾದ ಕಾರಣಗಳನ್ನು ಅವ್ರು ನಂಬ್ತಾರೆ, ಶಾಂತವಾಗಿ ಮಲಗ್ತಾರೆ. ಇದು ನಿಜ. ಯಾರು ದೇವರಿಗೆ ಹರಕೆ ಕಟ್ಟಿಕೊಳ್ತಾರೆ, ಯಾರು ವಿಧಿಯನ್ನು ನಂಬ್ತಾರೆ, ಯಾರು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿರ್ತಾರೆ, ಇಂಥವರೆಲ್ಲ ಶಾಂತವಾಗಿ ಈ ರೀತಿಯಾಗಿ ತಮ್ಮ ಬಡತನದ ಬಗ್ಗೆ ಒಂದು ಸಮಾಧಾನವನ್ನು ಹೇಳಿಕೊಂಡು, ತಮ್ಮ ತೊಂದರೆಯ ಬಗ್ಗೆ ಒಂದು ಸಮಾಧಾನವನ್ನು ಹೇಳಿಕೊಂಡು ಅವರು ಮಲಗ್ತಾರೆ. ಬಟ್ ವೈಜ್ಞಾನಿಕ ಚಿಂತಕ ಯಾರಿರ್ತಾರೆ, ಅವನು ಅಸಮಾಧಾನಿಯಾಗಿರ್ತಾನೆ. ಅವನು ಯಾಕಂದ್ರೆ ಅವನಿಗೆ ಇದೆಲ್ಲ ಗೊತ್ತಾಗ್ಬಿಡ್ತದೆ. ಅವನಿಗೆ ಕಾರ್ಯಕಾರಣಗಳ ಸಂಬಂಧ ಯಾವಾಗ ಅವನು ಅರ್ಥ ಮಾಡ್ಕೊತಾನೆ, ಅವನಿಗೆ ನಿದ್ದೆ ಬರಲ್ಲ. ಅವನು ಒಂದು ಹೋರಾಟದ ಮನೋಧರ್ಮವನ್ನು ಬೆಳೆಸ್ಕೊತಾನೆ. ನಮ್ಮಲ್ಲಿ ಯಾಕೆ ಇವತ್ತು ಹೋರಾಟದ ಮನೋಧರ್ಮ ಎಲ್ಲರಿಗೂ ಬರಲ್ಲ ಅಂದರೆ, ಅವೈಜ್ಞಾನಿಕ ಚಿಂತನೆಯ ಜನರೇ ಬಹುಪಾಲು ಇರುವಾಗ, ವೈಜ್ಞಾನಿಕ ಚಿಂತಕರು ಅಲ್ಪ ಸಂಖ್ಯಾತರಾದಾಗ ಹೋರಾಟಕ್ಕೆ ಬಲ ಎಲ್ಲಿಂದ ಬರ್ತದೆ? ಹಾಗಾಗಿ ಇವತ್ತು ಸಾಮಾಜಿಕ ಆರ್ಥಿಕ ಹೋರಾಟಗಳಿಗೆ ಬಲ ಇಲ್ಲ. ಯಾಕೆ ಬಲ ಇಲ್ಲ ಅಂದರೆ, ಜನರ ನಂಬಿಕೆಗಳಿಂದಲೇ ಈ ಹೋರಾಟದ ನಡುವನ್ನು ಮುರಿತಕ್ಕಂಥ ಒಂದು ಕಾರಣಗಳು ಅಲ್ಲಿದ್ದಾವೆ. ಅದರಿಂದ ವೈಜ್ಞಾನಿಕ ಚಿಂತನೆಯ ಒಂದು ಪ್ರಯೋಜನ ಅಂದರೆ, ಈ ಬದುಕಿನ ನಮ್ಮ ಎಲ್ಲ ಈ ತೊಂದರೆ ತಾಪತ್ರಯ ಏನದವಲ್ಲ, ಇವುಗಳಿಗೆ ಕಾರಣವನ್ನು ಹುಡುಕುವ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಶುರುವಾಗ್ತದೆ. ನಮ್ಗೆ ವೈರಿ ಗೊತ್ತಾಗ್ತಾನೆ, ಇವನೇ ವೈರಿ, ಇವನೇ ನಮಗೆ ಇಷ್ಟೆಲ್ಲ ಈ ಬದುಕಿನ ದುರ್ಗತಿಗೆ ಇವನೇ ಕಾರಣ, ಇವನು ಈ ರೀತಿ ನಮ್ಮನ್ನು ಶೋಷಣೆ ಮಾಡೋದ್ರಿಂದ ನಾವು ಈ ಒಂದು ಅವಸ್ಥೆಯಲ್ಲಿ ನಾವಿದ್ದೇವೆ ಅಂತ ಇವನು ತಿಳ್ಕೊಂತಾನೆ ಇವನು. ಹಾಗಾಗಿ ಅವನ ಮನಸ್ಸು ಅಸಮಾಧಾನವಾಗಿರ್ತದೆ. ಯಾವಾಗಲೂ ಮನಸ್ಸಿನಲ್ಲಿ ಶಾಂತಿ ಅನ್ನೋದಿರೋದಿಲ್ಲ ಅವನಿಗೆ. ಅದು ಇವನದನಲ್ಲ, ಇವನು ಎಲ್ಲ ಮರ್ತು ಬಿಡ್ತಾನೆ. ಇದಕ್ಕೆಲ್ಲ ವಿಧಿ ಕಾರಣ, ಪೂರ್ವ ಜನ್ಮ ಕಾರಣ, ಯಾರೋ ಬ್ರಹ್ಮ ಅನ್ನೋನು ಅವನು ನನ್ನ ಹಣೆ ಬರದಲ್ಲಿ ಬರೆದಿದ್ದಾನೆ, ಅದರಿಂದ ಅವನ ಪ್ರಕಾರ ನನ್ನ ಜೀವನ ನಡೀತಾ ಇದೆ ಅಂತೇಳಿ ನಂಬಿರ್ತಾನೆ. ಅವನು ಶಾಂತವಾಗಿ ನಿದ್ದೆ ಮಾಡ್ತಾನೆ. ಹೀಗಾಗಿ ಶಾಂತವಾಗಿ ನಿದ್ದೆ ಮಾಡುವ ಜನ 90% ಇರುವಾಗ, ಇನ್ನು ವೈಜ್ಞಾನಿಕ ಚಿಂತನೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥವ್ರು ಭಾಳ ಕಡಿಮೆ. ಹಾಗಾಗಿ ಕ್ಷೋಭೆ ಇಲ್ಲದಲ್ಲಿ ಹೋರಾಟ ಹುಟ್ಟಲ್ಲ. ಮನಸ್ಸಿನೊಳಗೆ ಒಂದು ಕ್ಷೋಭೆ ಅನ್ನೋದು ಹುಟ್ಟಬೇಕದು. ಎಲ್ಲೋ ಒಂದು ಕಡೆ ಸಿಟ್ಟು ಅನ್ನೋದು ಮನಸ್ಸಿನಲ್ಲಿ ಎದ್ದೇಳಬೇಕು. ಆವಾಗ ಅದು ಹೋರಾಟ ತಾನೇ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ, ಒಂದು ಜಾಗೃತಿ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅವೈಜ್ಞಾನಿಕ ಚಿಂತನೆಯಿಂದ ಒಂದು ಅಜಾಗರೂಕವಾದ ಮತ್ತು ಪರಾವಲಂಬಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಬೆಳಿತಾನೆ. ಇವನು ಲೇಜಿ, ಇವನು ಇನ್ನೊಬ್ಬರ ಮೇಲೆ ಭಾರ ಹಾಕಿಬಿಡ್ತಾನೆ. ಎಲ್ಲದಕ್ಕೆ ಅವನೇ ಕಾರಣ ಅಂತ ಕೈ ಮುಖಂಡು ಕುಂತ್ಬಿಡ್ತಾನೆ. ಆಯ್ತು, ಮುಗಿದೋತ್ತು. ಎಲ್ಲದಕ್ಕೂ ನಾನೇ ಕಾರಣ, ನನ್ನ ಬದುಕನ್ನು ಹಣೆ ಬರ ನಾನೇ ಬರ್ಕೋಬೇಕು ಅನ್ನೋದು ಇವನಿಗೆ ಗೊತ್ತಾಗಲ್ಲ ಇವನಿಗೆ. ಆದರೆ ಇವನು ವೈಜ್ಞಾನಿಕ ಚಿಂತಕನಿಗೆ ಅರ್ಥ ಆಗುತ್ತೆ. ಅದು ನನ್ನ ಜೀವನ ನಾನೇ ಬರ್ಕೋಬೇಕು, ಹರಿಬ್ರಹ್ಮ ಯಾರೂ ಬರೆಯಲ್ಲ, ನಾನೇ ಬರ್ಕೋಬೇಕು, ನಾನೇ ಪ್ರಯತ್ನ ಮಾಡಬೇಕು ಅಂತ ಗೊತ್ತಾಗುತ್ತೆ ಅವನಿಗೆ. ಹಾಗಾಗಿ ವೈಜ್ಞಾನಿಕ ಚಿಂತನೆ ಅನ್ನೋದು ವಿಧಿಯನ್ನು ನಂಬ್ತದೆ, ದೇವರನ್ನು ನಂಬ್ತದೆ, ಅಗೋಚರವಾದ ಚೇತನವನ್ನು ನಂಬ್ತದೆ, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇರ್ತದೆ. ಅವನನ್ನು ಅದೇ ಸ್ಥಿತಿಯಲ್ಲಿಯೇ ಇಟ್ಟು ನೀನು ತಣ್ಣಗೆ ಮಲಕ್ಕೆ ಅಂತ ಹೇಳ್ತದೆ. ಒಂದು ಉದಾಹರಣೆ ನಾವು ಹೇಳ್ಬೋದು. ನಾವು ಸಾಮಾನ್ಯವಾಗಿ ಈ ಒಂದು ಆಕ್ಸಿಡೆಂಟ್ ಆಗಿಬಿಡ್ತೈತಿ, ನಾನು ಎಷ್ಟೇ ಜಾಗೃತನಾಗಿದ್ದರೂ ಇನ್ನೊಬ್ಬರ ತಪ್ಪಿನಿಂದ ಆಕ್ಸಿಡೆಂಟ್ ಆಗ್ಬೋದು. ಹಾಗಾಗಿ ಇಲ್ಲಿ ಆದ ಅಪಘಾತಕ್ಕೆ ಏನು ಕಾರಣ ಅಂತ ನಾವು ಯಾರು ತಿಳಿದೇ ಹೋಗಿಬಿಡ್ತೀವಿ. ಅವಾಗ ಪಾಪಪ್ಪ ಅವನು ಹಣೆ ಬರ ಹಂಗಿತ್ತ ಹಂಗಾತು. ಇನ್ನು ಕೆಲವು ಭಾಳ ಶ್ರೇಷ್ಠ ವೈದ್ಯರುಗಳಿರ್ತಾರೆ, ಅವರು ಒಂದು ಬೋರ್ಡ್ ಹಾಕೊಂಡಿರ್ತಾರೆ. ಅವ್ರು ಏನಂತ ಗೊತ್ತಾ, ಐ ಟ್ರೀಟ್ ಗಾಡ್ ಕ್ಯೂರ್ಸ್ ಅಂತ ಹಾಕೊಂಡಿರ್ತಾರೆ ಅವರು. ನೋಡಿ, ಅಲ್ಲಿ ಇರದೆ ಅವೈಜ್ಞಾನಿಕತೆ. ಅವರಿಗೆ ಅವ್ರು ಮಾಡುವ ಚಿಕಿತ್ಸೆಯೊಳಗೆ ನಂಬಿಕೆ ಇರಲ್ಲ. ಅದಕ್ಕೆ ಇನ್ನೂ ಚರ್ಚೆಗೆ ಕುಂತ್ರೆ ಅವ್ರು ಏನಂತಾರೆ, ಎಷ್ಟೋ ಸಾರಿ ನಾವು ಚಿಕಿತ್ಸೆ ಮಾಡ್ತಿದ್ದಂಗೆ ಪೇಷಂಟ್ಸ್ ಹತ್ತೋಕ್ತಾರೆ, ಮತ್ತು ಇದಕ್ಕೆ ಏನು ಹೇಳ್ತೀರಿ ನೀವು? ಅದಕ್ಕೆ ಉತ್ತರ ಏನಂಗಾದ್ರೆ, ಈಗ ಚಿಕಿತ್ಸೆ ನಡೆಯುವಾಗಲೇ ಒಬ್ಬ ರೋಗಿಯ ದೇಹದಲ್ಲಿ ಆಗ್ತಕ್ಕಂಥ ಅನಿರೀಕ್ಷಿತವಾದ ಆಕಸ್ಮಿಕವಾದ ಬದಲಾವಣೆಗಳು ಏನಿರ್ತಾವಲ್ಲ, ಆ ಬದಲಾವಣೆಗಳಿಂದ ಆ ಮನುಷ್ಯನಿಗೆ ಸಾವು ಸಂಭವಿಸಿಬಿಡ್ಬೋದು. ಅದು ಡಾಕ್ಟ್ರುಗಳ ಪ್ರಯತ್ನವನ್ನು ಮೀರಿ ಅಲ್ಲಿ ಅವನಿಗೆ ಸಾವು ಸಂಭವಿಸಿಬಿಡ್ಬೋದು. ಅದಕ್ಕೆ ಅವನ ಹಣೆ ಬರ ಹಂಗಿತ್ತೋ, ಅವನ ಮರಣ ಅಲ್ಲಿತ್ತೋ, ಅವನ ಧಾತು ಅಂತ ನಾವು ಹೇಳ್ತೀವಿ.
ಇನ್ನೂ ಕೆಲವು ಬೇರೆ ಬೇರೆ ಉದಾಹರಣೆಗಳು ಕೊಡ್ಬೋದು. ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಮಗಳ ಮದುವೆ ಮಾಡ್ತಾನಂತ ಇಟ್ಕೊಳ್ಳೋಣ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ಊಹೆ ಎಕ್ಸಾಂಪಲ್. ಈ ಮದುವೆ ಮಾಡ್ತಾನೆ, ಎಲ್ಲ ಲಗ್ನ ಪತ್ರ ಹಂಚ್ಬಿಡ್ತಾನೆ. ಲಗ್ನ ಪತ್ರ ಹಂಚ್ತಾರೆ, ಆದರೆ ನೋಡ್ರಿ ಮದುವೆ ಆಗಲ್ಲ, ಮದುವೆ ನಿಂತು ಹೋಗ್ಬಿಡ್ತೈತಿ. ಮಗಳು ವಿಷ ಕುಡಿದು ಸತ್ತೋಗ್ಬಿಡ್ತಾಳೆ. ಅವ್ರ ಕುಟುಂಬದೊಳಗೆ ಇಂಥ ಒಂದು ದುರ್ಗತಿ ನಡೆದು ಹೋಗ್ಬಿಡ್ತೈತಿ. ಇದಕ್ಕೇನು ಕಾರಣ ಅಂತ ನಾವು ಹುಡುಕ್ತಾ ಹೋದಾಗ ನೋಡಿ, ಮೊದಲನೇದಾಗಿ ಇಲ್ಲ, ಅವರು ವರನಿಗೆ ಇಷ್ಟು ಲಕ್ಷ ವರದಕ್ಷಿಣೆ ಮಾತಾಡಿದ್ರಂತೆ, ಅಡ್ವಾನ್ಸ್ ಇಷ್ಟು ಲಕ್ಷ ಕೊಟ್ಟಿದ್ರಂತೆ, ಇನ್ನಿಷ್ಟು ಲಕ್ಷ ಅವರು ಇನ್ನು ಲಗ್ನಕ್ಕೆ 2-3 ದಿವಸ ಮುಂಚೆ ಕೊಡ್ತೀವಿ ಅಂತ ಅಂದಿದ್ರಂತೆ, ಕೊಡಲಿಲ್ಲಂತೆ. ಅದಕ್ಕೆ ಅವರು ಮದುವೆ ಮಾಡ್ಕೊಳ್ಳೋರು ನಾವು ಮಾಡ್ಕೊಳಲ್ಲ ಅಂತ ಅಂದ್ಬಿಟ್ರಂತೆ. ಅದಕ್ಕೆ ಮದುವೆ ನಿಂತು ಹೋದಂತೆ. ಹುಡುಗಿ ವಿಷ ಕೊಟ್ಟು ಸತ್ಬಿಟ್ಲಂತೆ. ಸರಿ, ಈಗ ಇವನು ಹೆಣ್ಣಿನ ತಂದೆ ಪಾಪ ಭರವಸೆ ಕೊಟ್ಟಿದ್ದ, ಮತ್ತು ದುಡ್ಡು ಯಾಕೆ ಕೊಡಲಿಲ್ಲ ಅಂತ ಅಲ್ಲಿ ನೀವು ಕಾರಣ ಹುಡುಕ್ತಾ ಹೋದರೆ ನೋಡ್ರಿ, ಅವನು ಯಾರನ್ನೋ ಒಬ್ಬನು ನಂಬಿರ್ತಾನೆ. ಅವನು ಸಾವುಕಾರ, ನೋಡಪ್ಪ ಮದುವೆ ಇನ್ನು 5-6 ದಿವಸ ಐತೆ ಅಂತ ಬಂದು ಕ್ಯಾಶ್ ತೊಗೊಂಡು ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ ಅವನಿಗೆ. ಆ ಸಾವುಕಾರಿಗೆ ಯಾವುದೋ ಬೇರೆ ಕಡೆಯಿಂದ ಮೂಲದಿಂದ ಹಣ ಬರೋದಿರ್ತೈತಿ. ಹಿಂಗೆ ಅದ್ರ ಒಂದು ಚೈನ್ ಇರ್ತೈತೆ, ಒಂದು ವ್ಯಾಪಾರದ ಚೈನ್, ಅದು ಆರ್ಥಿಕ ಮೂಲದ ಚೈನ್. ಅದು ಹುಡುಕ್ಯಂತ ಹೋದರೆ ಎಲ್ಲೋ ಒಂದು 8-10 ಕಡೆಗೆ ಹೋಗ್ಬೋದು, ನಮಗೆ ಕರ್ಕೊಂಡು ಹೋಗ್ಬೋದು. ಎಲ್ಲೋ ಒಂದು ಕಡೆ ಅದು ಚೈನ್ ತಪ್ಪಿದಾಗ ಅಲ್ಲಿ ಇವನಿಗೆ ಭಾಷೆ ಕೊಟ್ಟಂಥ ಮನುಷ್ಯ ದುಡ್ಡು ಕೊಡದೆ ಬಿಟ್ಟುಬಿಡ್ತಾನೆ. ಇವನು ಬೇರೆ ಯಾವುದೇ ಪ್ರಯತ್ನ ಮಾಡೋಕ್ಕಾಗದೆ ನಿಸ್ಸಹಾಯಕನಾಗಿಬಿಡ್ತಾನೆ. ಅವ್ರಿಗೆ ಅವ್ರಿಗೆ ಹೇಳಿದಂತೆ ಹಣ ಕಟ್ಟದಂಗೆ ಆಗಿಬಿಡ್ತಾನೆ. ಅವ್ರು ಬಿಡು, ನಾವೆಲ್ಲ ಒಪ್ಕೊಂಡಿದ್ದೀವಿ, ಮಾಡ್ಕೊಳ್ಳೋಣ, ಆಮೇಲೆ ಹಣದ ವ್ಯವಹಾರ ಅವರು ಮುಗಿಸ್ಕೊಳ್ಳೋಣ ಅಂತೇಳಿ ಬಿಡಲ್ಲ. ಅವರು ಕಠೋರವಾದ ವ್ಯವಹಾರಿಗಳಾಗಿರ್ತಾರೆ. ಹೀಗಾಗಿ ಮನುಷ್ಯ ಸಂಬಂಧಕ್ಕೆ ಬೆಲೆ ಕೊಡದೆ ಕೇವಲ ದುಡ್ಡಿಗೆ ಬೆಲೆ ಕೊಟ್ಟು ಅವರು ಸಂಬಂಧವನ್ನು ಹರ್ಕೊಂಡ್ಬಿಡ್ತಾರೆ. ಹಾಗಾಗಿ ಆ ಹುಡುಗಿ ಸತ್ತೋಗ್ಬಿಡ್ತಾಳೆ. ಮತ್ತು ಇದಕ್ಕೆ ವಿಧಿ ಕಾರಣ ಅಂತ ನಾವು ಹೇಳ್ಬೋದು. 2 ಕಾರಣಗಳಿದಾವಲ್ಲ. ಸರಿಯಾದ ರೀತಿ ಕಾರ್ಯಕಾರಣಗಳ ಸಂಬಂಧವನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಮಗೆ ಇಂಥ ಬೇರುಗಳೆಲ್ಲ ಸಿಗ್ಬೋದು. ಆದರೆ ಇಂಥ ಒಂದು ಈ ಸೋಷಿಯಲ್ ಸಿಸ್ಟಮ್ನಲ್ಲಿ ಈ ಜಾಲಗಳನ್ನು ಹುಡುಕೋದು ಸುಲಭ ಅಲ್ಲ. ಒಂದು ಆಕ್ಸಿಡೆಂಟಿಗೆ ಕಾರಣ ಹುಡುಕೋದು ಹೆಂಗೆ ಕೆಲವೊಮ್ಮೆ ನಮಗೆ ಕಷ್ಟ ಆಗುತ್ತೋ, ಹಾಗೆ ಈ ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ಒದಗಿ ಬರ್ತಕ್ಕಂಥ ಈ ಥರದ ಪರಿಸ್ಥಿತಿಗಳು ನಮಗೆ ಏನಂತ ಹೇಳೋಕ್ಕಾಗಲ್ಲ. ಆವಾಗ ನಾವು ವಿಧಿ ಅವನ ಹಣೆ ಬರ ಅಂತ ಹೇಳ್ಬಿಡ್ತೀವಿ. ಇವತ್ತು ನೋಡಿರಿ, ಎಷ್ಟೋ ಜನ ದೊಡ್ಡ ದೊಡ್ಡ ಉದ್ಯಮಿಗಳ ಮಟ್ಟಕ್ಕೆ ಹೋದವರು ಆತ್ಮಹತ್ಯೆ ಮಾಡ್ಕೊಂಡಿರೋ ಅಂಥ ಉದಾಹರಣೆಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದಾವೆ ಅಲ್ವಾ. ದೊಡ್ಡ ಎಸ್ಟೇಟ್ ಓನರ್ಸ್ಗಳು, ಬಸ್ ಓನರ್ಗಳು, ಅವರು ಯಾರಿಗೆ ಹೇಳದೆ ಹೋಗಿ ಹೊಳೆಗೆ ಬಿದ್ದು ಸತ್ತೋಗಿದ್ದಾರೆ, ವಿಷ ಕೊಟ್ಟು ಸತ್ತೋಗಿದ್ದಾರೆ. ಮೊನ್ನೆ ಒಬ್ರು ಇಲ್ಲಿ ಕಾರಿಗೆ ಬೆಂಕಿ ಹಚ್ಕೊಂಡು ಸತ್ತೋದ್ರು. ಇಂಥವೆಲ್ಲ ನಡೆದವು. ಅವರೆಲ್ಲ ಹರಸಾಹಸ ಮಾಡಲಿಕ್ಕೆ ಹೋದಂಥವ್ರು ಅವರು. ಅಂದರೆ ಅವರು ದೊಡ್ಡ ಸಾಹಸಗಳನ್ನು ಮಾಡಲಿಕ್ಕೆ ಹೋಗಿ ಏನೆಲ್ಲ ಒಂದು ಸಾಲ ಸೂಲುಗಳನ್ನು ಮಾಡ್ಕೊಂಡು ಕೊನೆಗೆ ಒಂದು ತಮ್ಮನ್ನೇ ತಾವು ಫಜೀತಿಗೆ ಸಿಲಿಸ್ಕೊಂಡು ದುರ್ಗತಿಯನ್ನು ತಂದ್ಕೊಂಡ್ಬಿಟ್ಟಂಥವ್ರು. ಅವನು ಸ್ಪಷ್ಟವಾಗಿ ಕಾರಣಗಳನ್ನು ಹೇಳಿದರೆ ಅವನ ಬದುಕಿಗೆ ಇಂಥದೇ ಕಾರಣ ಅಂತ, ಅಥವಾ ಅವನ ಹತ್ತಿರ ಬಲ್ಲರಿಗೆ ಗೊತ್ತಾಗಿರ್ತದೆ. ಅವರು ಕೂಡ ಪಬ್ಲಿಕ್ನಾಗ ಯಾರೂ ಹೇಳಲ್ಲ ಅವರು. ಆದ್ದರಿಂದ ನಾನು ಇಲ್ಲಿ ಈ ವಿಚಾರದ ಕೊನೆಗೆ ಹೇಳ್ತಕ್ಕಂಥದ್ದು ಏನಂದರೆ, ನಾವು ಮನಸ್ಸಿನ ಸಮಾಧಾನಕ್ಕಾಗಿ, ನಮಗೆ ರಾತ್ರಿ ನಿದ್ದೆ ಬರಲಿ ಅನ್ನೋದಕ್ಕಾಗಿ ನಾವು ಕೆಲವು ಅವೈಜ್ಞಾನಿಕ ವಿಚಾರಗಳಿಗೆ ನಾವು ಮೊರೆ ಹೋಗ್ಬೋದು. ಆದರೆ ನಮ್ಮ ಬದುಕಿನಲ್ಲಿ ಜಾಗೃತಿ ಇಲ್ಲದೆ ಹೋದರೆ, ಒಂದು ವೈಜ್ಞಾನಿಕ ಚಿಂತನೆ ಇಲ್ಲದೆ ಹೋದರೆ, ಒಂದು ಸರಿಯಾದ ಪ್ರಯತ್ನ ಇಲ್ಲದೆ ಹೋದರೆ, ನಾವೆಲ್ಲದನ್ನು ಸಕಾರಣವಾಗಿ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳದೆ ಹೋದರೆ ನಾವು ಅಜ್ಞಾನಿಗಳಾಗ್ತೀವಿ. ನಮ್ಮ ಬದುಕಿನ ದುರ್ಗತಿಗೆ ನಾವೇ ತಂದುಕೊಳ್ತಿದ್ದೀವಿ. ಅದರಿಂದ ನಾವೆಲ್ಲರೂ ನಾವು ಹೋಗಿ ದೇವರಿಗೆ ಕೈ ಮುಗಿಯೋರೆ. ಯಾವುದಾದ್ರೂ ಒಂದು ಕಾರಣಕ್ಕೆ ನಮಗೆ ಮನೆ ದೇವರು ಅಂತ ಇರ್ತವೆ, ಅಲ್ಲೋಗಿ ನಾವು ಕೈ ಮುಗಿತೀವಿ. ನಾನು ಇವತ್ತು ಮನೆ ದೇವರ ದರ್ಶನ ಮಾಡಿ ಬಂದೆ, ಅದು ಪರಂಪರೆಯಿಂದ ನಡ್ಕೊಂಬಂದಿರ್ತದೆ. ಅದಕ್ಕೆ ಈ ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ಹೇಳ್ತಿದ್ರು. ಆ ಮಾತು ನನಗೆ ನೆನಪಾಗ್ತದೆ. ಏನಂದರೆ, ನಾವು ಪರಂಪರೆಯ ಪ್ರಜ್ಞೆ ನಮಗೆಲ್ಲರಿಗಿರಬೇಕು, ಆದರೆ ಪರಂಪರೆಯ ಪೂಜೆ ಬೇಡ ಅಂತ ಅವ್ರು ಹೇಳ್ತಿದ್ರು. ಅವರು ಈ ಅವೈಜ್ಞಾನಿಕತೆ ಅನ್ನೋದು ಏನಿದೆಯಲ್ಲ, ಅದು ನಮ್ಗೆ ಇಟ್ ಈಸ್ ದಿ ಪಾರ್ಟ್ ಆಫ್ ಅವರ್ ಟ್ರೆಡಿಷನ್. ಇದು ನಮ್ಮ ಪರಂಪರೆಯ ಭಾಗ. ಅದರ ಪ್ರಜ್ಞೆ ನಮಗಿರಬೇಕು ಅಲ್ವಾ. ಇವತ್ತು ಇಲ್ಲಿ ಯಾಕೆ ಕುರಿ ಕಡಿತೀವಿ, ಇಲ್ಲಿ ಯಾಕೆ ಕೋಣನ ಕಡಿತೀವಿ, ಅಥವಾ ಇಲ್ಲಿ ಯಾಕೆ ಇನ್ನೊಂದು ಪೂಜೆ ಮಾಡ್ತೀವಿ. ಯಾರೋ ಕೆಲವ್ರ ಮನೆಗಳಲ್ಲಿ ಯುಗಾದಿ ದಿವಸ ಅವರು ಯುಗಾದಿ ಮಾಡಲ್ಲ. ಯುಗಾದಿ ಯಾಕೆ ಮಾಡಲ್ಲ ಅಂತ ಅವ್ರ ಮನೆಯಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಇಷ್ಟು ವರ್ಷದ ಹಿಂದೆ ಒಬ್ಬ ಮಗ ಬೇವಿನ ಸೊಪ್ಪು ತರಕ್ಕೆ ಹೋದ, ತಗೋಬೋಗಿದ್ದಂತೆ, ಅವ್ನು ಬರಲಿಲ್ಲಂತೆ. ಅವತ್ತಿಂದ ನಮ್ಮ ಮನೇಲಿ ಯುಗಾದಿ ಮಾಡೋದು ಬಿಟ್ರಂತೆ. ಸರಿ ಬಿಡು, ಮತ್ತು ಬೇವಿನ ಸೊಪ್ಪು ತರಕ್ಕೆ ಯಾಕೆ ಹೋದ,
ಅಥವಾ ಓದೋನು ಯಾಕೆ ಬರಲಿಲ್ಲ, ಅವರು ಆ ಕಾರಣಗಳನ್ನು ಯಾಕೆ ತಿಳ್ಕೊಳ್ಳಿಲ್ಲ, ಅವ್ರು ಹಬ್ಬ ಆಚರಣೆ ಮಾಡೋದು ಯಾಕೆ ಬಿಟ್ಟರು. ಹೀಗೆ ಅವು ಏನೋ ಒಂದು ಕೆಲವು ಕಾರಣಗಳಿರ್ತವೆ, ಅವರವ್ರ ಪರಂಪರೆ ಭಾಗವಾಗಿ ಏನೋ ಕೆಲವು ಕಾರಣಗಳಿರ್ತವೆ. ಆ ಕಾರಣಗಳನ್ನು ತಿಳಿಯೋದಕ್ಕೋಸ್ಕರ ಅಥವಾ ನಮ್ಮ ಬದುಕಿನ ಈ ಒಂದು ವ್ಯವಸ್ಥೆಯ ಇತಿಹಾಸದಲ್ಲಿ ನಾವು ಏನು ಕ್ಯಾರಿ ಮಾಡ್ತೀವಲ್ಲ ಅಂಥದ್ದೊಂದು ಟ್ರೆಡಿಷನ್ನಿನ ಒಂದು ಪ್ರಜ್ಞೆ ನಮಗಿರಬೇಕು. ಅದ್ರ ಪೂಜೆ ಮಾಡಬಾರ್ದು ನಾವು ಅಂತ ಅಂದರೆ ಅದ್ರ ಬಗ್ಗೆ ಆರಾಧನಾ ಮನೋಭಾವನೆ, ನಂಬಿಕೆ ಇವನ್ನೆಲ್ಲ ಬೆಳೆಸ್ಕೋಬಾರ್ದಂತ. ಅದೇ ಅವೈಜ್ಞಾನಿಕತೆ. ಅದರಿಂದ ವೈಜ್ಞಾನಿಕತೆ ಅಂತಕ್ಕಂಥದ್ದು ಬದುಕಿನ ಯಶಸ್ಸಿಗೆ ಅತ್ಯವಶ್ಯವಾದದ್ದು. ನಾವು ಎಷ್ಟೇ ದೇವರುಗಳಿಗೆ ನಾವು ಮೊರೆ ಹೋದರೂ ನಮ್ಮನ್ನು ಬದುಕಿನ ಯಶಸ್ಸಿಗೆ ಕೊಂಡೊಯ್ಯೋದು ನಮ್ಮ ಪ್ರಯತ್ನ ಮತ್ತು ನಮ್ಮ ಭೌತಿಕ ಚಿಂತನೆಯೇ ಹೊರತು ಅಭೌತಿಕ ನಂಬಿಕೆಗಳಲ್ಲ. ಅಭೌತಿಕ ನಂಬಿಕೆಗಳಿಂದ ಮನುಷ್ಯ ಶಾಂತವಾಗಿ ನಿದ್ದೆ ಮಾಡ್ಬೋದು, ಆದರೆ ಭೌತಿಕ ಚಿಂತನೆಯಿಂದ ಮನುಷ್ಯ ಯಾವತ್ತೂ ಎಚ್ಚರವಾಗಿರ್ತಾನೆ, ಯಾರಿಗೂ ಬಲಿಯಾಗಲ್ಲ ಅವನು ಸುಲಭವಾಗಿ. ಇಷ್ಟು ಹೇಳ್ತಾ ಈ ವೈಜ್ಞಾನಿಕ ಮನೋಧರ್ಮದ ಕುರಿತು 2 ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.